ಜೊತೆಗೆ ಈ ಒಂದು ಓರಿಯಂಟೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಇಂಗ್ಲಿಷ್ ಉಪನ್ಯಾಸಕರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇತರೆ ಅಧಿಕಾರಿಗಳಾದಂಥ ನಮ್ಮ ಮೇಲ್ಮಟ್ಟದ ಅಧಿಕಾರಿಗಳಂತಹ ಶ್ರೀಯುತ ಜಂಟಿ ನಿರ್ದೇಶಕರು ಶಿಕ್ಷಣ ವಿಭಾಗ ಮತ್ತೆ ಇತರೆ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಮೂಲಕ ನಮ್ಮ ಉಪನ್ಯಾಸಕರ ಪರವಾಗಿ ಸಂಸ್ಥೆ ಪರವಾಗಿ ಸ್ವಾಗತವನ್ನ ಕೋರ್ತೇನೆ. ಸರ್ ಸದಾನಂದ ಸರ್, ಈ ಒಂದು ಕಾರ್ಯಕ್ರಮನ ನಮಗೆ ಬಿಟ್ಕೊಡ್ತಾ ಇದ್ದೀವಿ, ನೀವು ಪ್ರಾರಂಭಿಸಬಹುದು ಸರ್. ಎಲ್ಲ ನಮ್ಮ ಆಲ್ರೆಡಿ ಸದಾನಂದ ಸರ್ ಒಂದೇ 1-2 minutes. ಓಕೆ, ಹಾಗೆ ಸರ್. ವಿಶೇಷವಾಗಿ ಕಾಂಟೆಕ್ಸ್ಟ್ ತಮಗೆ ಹೇಳೋದಾದ್ರೆ, ಬೆಳಿಗ್ಗೆ ಹೇಳಿದ ರೀತಿಯಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ನಮ್ಮ ಉಪನ್ಯಾಸಕರನ್ನ ಮುಖಾಮುಖಿಯಾಗಿ ಭೇಟಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ನಾವು ಇದನ್ನ ಮಾಡೋಣ ಅಂತ ಹೇಳಿ ಅನೇಕ ಅಭಿಪ್ರಾಯ ಮತ್ತು ಇರುವಂತಹ ತಾಂತ್ರಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು, ಸೊ ಅವ್ರಿಗೆಲ್ಲರೂ ಸಹ ಒಂದು ಉನ್ನತ ಕ್ವಾಲಿಫಿಕೇಶನ್ ಇದೆ. ಸೊ ಹಾಗಾಗಿ ಅವ್ರಿಗೆ ಈ ರೀತಿ ಬಳಕೆಯ ಮೂಲಕವಾಗಿ ನಾವು ಹೇಳಿದ್ರೆ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಕಾಂಟೆಕ್ಸ್ಟ್ ಅಡಿಯಲ್ಲಿ ಇವತ್ತು ನಾವು ಅಧಿಕೃತವಾದಂತ ಒಂದು ಓರಿಯಂಟೇಷನ್ ಅನ್ನು ಮಾಡ್ತಾ ಇದ್ದೀವಿ. ಈ ಓರಿಯಂಟೇಷನ್ ವಿಶೇಷವಾಗಿ ಪ್ರೈಸ್ನಿಂದ ನಡೆಸುವಂತಹ ಒಂದು ಓರಿಯಂಟೇಷನ್ ಆಗಿದೆ. ಇದ್ರ ಜೊತೆಗೆ ಈಗ ಏನು ಕಳೆದ ವರ್ಷದ ಫಲಿತಾಂಶದಲ್ಲಿ ನಾವು ಇಂಗ್ಲಿಷ್ ಫಲಿತಾಂಶ ಚೆನ್ನಾಗಿದೆ, ಆದ್ರೆ ನಮಗೆ ಒಂದು ಚಾಲೆಂಜ್ ಕಳೆದ ವರ್ಷದ ಓವರ್ ಆಲ್ ಒಂದು ಏನು ಅವರೇಜ್ ಸ್ಕೋರ್ ಇದೆ ಅದನ್ನ ಉಳಿಸ್ಕೊಳ್ತಾ ಈ ವರ್ಷ ನಾವು ನಮ್ಮ ಟಾರ್ಗೆಟ್ 100, ದಟ್ ಮೀನ್ಸ್ ಯಾವುದೇ ವಸತಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿ ಯಾವುದೇ ವಿಷಯದಲ್ಲಿ ಅನುತ್ತೀರ್ಣರಾಗಬಾರ್ದು ಅನ್ನೋ ಒಂದು ಉದ್ದೇಶ. ಎರಡನೇದಾಗಿ ನಮ್ಮ ಅವರೇಜ್ ಸ್ಕೋರ್ 90 ಅವರೇಜ್ ಸ್ಕೋರ್ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅನುಗುಣವಾಗಿ ಈಗ ಆಲ್ರೆಡಿ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಸೂಚನೆಗಳನ್ನ ನೀಡಲಾಗಿದೆ. ಪ್ರಾಂಶುಪಾಲರಿಗೆ ತರಬೇತಿಯನ್ನು ನೀಡಲಾಗಿದೆ. ಸೊ ಕೆಲವೊಮ್ಮೆ ಅನೇಕ ಕಾರಣಗಳಿಂದ ಮಾಹಿತಿ ಅವ್ರಿಗೆ ಸಿಕ್ಕಿರುತ್ತೆ. ಸೊ ಆದ್ರೂ ಸಹ ನೇರವಾಗಿ ವಿಷಯ ಪರಿಣಿತರ ಮೂಲಕ ನಾವು 2 ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿ ಮಾನ್ಯ ಇಡಿ ಸರ್ ಅವರು ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಒಂದು ಓರಿಯಂಟೇಷನ್ ಅನ್ನ, ಅಂದ್ರೆ ಒಂದು ಜಸ್ಟ್ ಇಂಟ್ರಾಕ್ಷನ್. ಸೊ ಇಂಟ್ರಾಕ್ಷನ್ ಅನ್ನ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ವಿವಿಧ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿವಿಧ ಕಾರ್ಯಾಗಾರಗಳಲ್ಲಿ ಒಡನಾಟ ಇರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಗುರುತಿಸಿ ಕೊಡಿ ಅಂತಂದಾಗ PU ಇಲಾಖೆಯವರು ನಮಗೆ ಎಲ್ಲಾ ವಿಷಯಗಳ ಸಂಪನ್ಮೂಲ ವ್ಯಕ್ತಿಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸದಾನಂದ ಸರ್ ಅವರು ಇಂಗ್ಲಿಷ್ಗೆ ಕೊಟ್ಟಿದ್ದಾರೆ. ನಮಗೆ ತುಂಬಾ ಸಂತೋಷ ಆಗ್ತಕ್ಕಂಥದ್ದು, ಮಾನ್ಯ ಸದಾನಂದ ಅವರು ನನಗೆ ಗೊತ್ತಿರೋ ಹಾಗೆ ಒಳ್ಳೆಯ ರೀತಿಯಲ್ಲಿ ಅವರು ತಮ್ಮದೇ ಆದಂತಹ ಒಂದು ಪ್ರೊಫೆಷನಲ್ ಕಾಂಪಿಟೆನ್ಸಿಯನ್ನು ಹೊಂದಿದ್ದಾರೆ. ಅವ್ರ ಮೂಲಕ ನಾವು ಒಂದ್ಸರಿ ನಾವು ಚರ್ಚೆ ಮಾಡ್ಕೊಳ್ಳೋಣ. ನಮ್ಗೆ ಗೊತ್ತಿದ್ರೆ ನಾವು ಇನ್ನೂ ಅದನ್ನ ಇಂಪ್ರೂವ್ ಮಾಡ್ಬೋದು. ಸೊ ಹಾಗಾಗಿ ಈಗ ನಮಗೆ ಯಾಕೆ ನಾವು ಉಪನ್ಯಾಸಕರ ಜೊತೆಯಲ್ಲಿ ಇಂಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ, ಯಾವುದೇ ಕಾರಣಕ್ಕೆ ಕಾಲೇಜು ಫಲಿತಾಂಶ ಅಥವಾ ಒಂದು ಸಂಸ್ಥೆಯ ಫಲಿತಾಂಶ ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ ಆಗೋದಿಲ್ಲ. ಆಯಾ ವಿಷಯದ ಉಪನ್ಯಾಸಕರಾಗಿ ಅಥವಾ ಆ ವಿಷಯದ ಶಿಕ್ಷಕರಾಗಿ ನಾನು ನನ್ನ ಒಂದು ಗುರಿಯನ್ನ ಹಾಕೊಂಡು ಅದನ್ನೇ ಮೈಕ್ರೋ ಪ್ಲಾನ್ ಅಂತೇಳಿ ತಮಗೆ ಅನೇಕರು ತಮಗೆ ಎಲ್ಲ ಹೇಳಿದ್ದೀವಿ, ಅದ್ ನೋಡಿದ್ದೀರಿ. ಮೈಕ್ರೋ ಪ್ಲಾನ್ ಅಲ್ಲಿ ಏನಿದೆ, ಮೈಕ್ರೋ ಲೆವೆಲ್ ಪ್ಲಾನ್ ಅಂದ್ರೆ ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಸೆಟ್ಟಿಂಗ್ ಮಾಡುವಂತದ್ದು ಒಂದು, ಮತ್ತು ವಿತಿನ್ ದಟ್ ಸಬ್ಜೆಕ್ಟ್ ಚಾಪ್ಟರ್ ವೈಸ್ ಮತ್ತು ಸ್ಟೂಡೆಂಟ್ ವೈಸ್ ಮ್ಯಾಟ್ರಿಕ್ಸ್ ಮಾಡುವಂತದ್ದು, ಮತ್ತೆ TRL ಮೆಥಡ್ ಅಂದ್ರೆ ಟೀಚಿಂಗ್ ಅಟ್ ದ ರೈಟ್ ಲೆವೆಲ್. ದಟ್ ಮೀನ್ಸ್ ಯಾವ ಮಗು ಯಾವ ಹಂತದಲ್ಲಿದೆ ಅನ್ನೋದನ್ನ ಕಂಡುಹಿಡಿದು ಆ ಮಗುವಿಗೆ ಮತ್ತು ಅಥವಾ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ ಆ ಕಾಂಪಿಟೆನ್ಸ್ ಅನ್ನ ಹೇಳುವಂತಹದ್ದು. ಇದಕ್ಕೆ ಪೂರಕವಾದಂತ ಎಲ್ಲಾ ವ್ಯವಸ್ಥೆಗಳನ್ನ ತಾವು ತಮ್ಮ ಒಂದು ಮಾನ್ಯ ಇಡಿ ಸರ್ ಅವರ ನೇತೃತ್ವದಲ್ಲಿ ಅಂದ್ರೆ ಸೂಚನೆ ಮೇರೆಗೆ ಹಮ್ಮಿಕೊಂಡಿದ್ದೀರಿ ಅಂತ ಹೇಳಿ ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಆಶಯ ಇರುವಂತಹದ್ದು ಮಾನ್ಯ ರಿಸೋರ್ಸ್ ಪರ್ಸನ್ ಅವರಿಂದ 2024-25ನೇ ಸಾಲಿನಲ್ಲಿ ನಂಬರ್ 1 ನಮ್ಮ ವಸತಿ ಕಾಲೇಜ್ಗಳಾಗಿರೋದ್ರಿಂದ, ಸೊ ಮೊದಲನೇ ಆದ್ಯತೆ ಮತ್ತೆ ವಸತಿ ಕಾಲೇಜ್ಗೆ ಒಂದು ದಾಖಲಾಗುವಂತ ಬಹುತೇಕ ವಿದ್ಯಾರ್ಥಿಗಳು ಒಂದು ತಮ್ಮದೇ ಆದಂತ ಒಂದು ಉತ್ತೀರ್ಣತೆ ಅಥವಾ ಶೇಕಡ ಫಲಿತಾಂಶದಲ್ಲಿ ಚೆನ್ನಾಗಿ ಬಂದಿರೋದನ್ನು ಬಹುತೇಕ
ಕೆಲವರು ಅಲ್ಲಿ ಇಲ್ಲಿ ಇರ್ಬೋದು, ಬಟ್ ದಟ್ ಇಸ್ ನಾಟ್ ಅ ಇಶ್ಯೂ. ಸೊ ಮತ್ತೆ 2 ವರ್ಷ ವಸತಿ ಕಾಲೇಜಿನಲ್ಲೇನೆ ಅವರು ಮೊಬೈಲ್ ಇಲ್ದೇನೆ ಅಥವಾ ಯಾವುದೇ ಒಂದು ಇದಿಲ್ದೇನೆ ಎಲ್ಲಾ ವ್ಯವಸ್ಥೆಗಳ ಜೊತೆಗೆ ಮಕ್ಕಳು ಇರೋದ್ರಿಂದ ನಮಗೆ ಮಕ್ಕಳನ್ನ 100% ರಿಸಲ್ಟ್ ಕೊಡೋದಕ್ಕೆ ನಮ್ದು ಯಾವುದು ಅದರಲ್ಲಿ ಇಲ್ಲ. ಆದ್ರೂ ಸಹ 1 ಅಥವಾ 2 ಮಕ್ಕಳಿದ್ರೆ ಅವರಿಗೆ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅತಿ ಮುಖ್ಯವಾಗಿ ಆವರೇಜ್ ಇಂದ ನಾವು ಹೇಗೆ ಎಕ್ಸ್ಪರ್ಟೈಸ್ಗೆ ಅವರು ಅಂದ್ರೆ ಡಿಸ್ಟಿಂಕ್ಷನ್ಗೆ ಮೂವ್ ಆಗಬೇಕು. ಲಾಸ್ಟ್ ಇಯರ್ದು ನಮ್ದು ಡಿಸ್ಟಿಂಕ್ಷನ್ ಪರ್ಸೆಂಟೇಜ್ 40 ಅಂಡ್ ಅಬೋವ್ ಇದೆ. ಸೊ ದಟ್ 40% ಆಫ್ ಸ್ಟೂಡೆಂಟ್ಸ್ ಗಾಟ್ 85 ಅಂಡ್ ಅಬೋವ್ ಮಾರ್ಕ್ಸ್ ಅಂತ ಇದೆ ನಮ್ಮಲ್ಲಿ. ಅದರಿಂದ ಅದನ್ನ ಉಳಿಸ್ಕೊಳ್ಳೋದು ಈ ವರ್ಷದ ಚಾಲೆಂಜ್ ಇದೆ. ಜೊತೆಗೆ ಬೆಳಿಗ್ಗೆ ಸರ್ ಮಾತನಾಡುವಾಗ ಪ್ರಸ್ತುತ ವರ್ಷದ ಪ್ರಶ್ನೆ ಅಥವಾ ಈಗ ಏನು ಬೋರ್ಡ್ ಚಿಂತನೆ ಮಾಡ್ತಾ ಇದೆ, ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಅವರೇಜ್ಗಿಂತ ಮುಂದೆ ಇರುವಂತ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೋದು, ಮತ್ತು ಪ್ರತಿ ವಿಷಯದಲ್ಲಿ ನಾವು ಬಿಫೋರ್ ಲಾಸ್ಟ್ ಇಯರ್ ನೋಡಿದ್ರೆ 100 ಔಟ್ ಆಫ್ 100 ತೆಗೆದಿರುವಂತ ಮಕ್ಕಳು ಸಾವಿರಾರು ಮಕ್ಕಳಿದ್ರು. ಸೊ ಹಾಗಾಗಿ ಆ ದಿಸೆನಲ್ಲಿ ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಅವರ ಒಂದು ಇರೋ ತುಂಬಾ ವಿಷಯ ಇದೆ. ಆದ್ರೆ ಇರುವಂತ ಸ್ವಲ್ಪ ಅವಧಿನಲ್ಲಿ ಎಲ್ಲದನ್ನು ಹೇಳಕ್ಕಾಗೋದಿಲ್ಲ. ಅವರಿಗೆ ಒಂದು ಅವರ ಒಂದು ದೃಷ್ಟಿಕೋನದಲ್ಲಿ ತಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. ನಮ್ಮ ಇಡಿ ಸರ್ ಅವರ ಮತ್ತು JD ಅವರ ಎಲ್ಲರ ಒಂದು ಆಶಯದೊಂದಿಗೆ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ, ಸೊ ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ. ತುಕಾರಾಮ್ ಸರ್, ಥ್ಯಾಂಕ್ ಯು. ಸರ್ ತಾವು ಕಂಟಿನ್ಯೂ ಮಾಡ್ಬೋದು. ಓಕೆ. ಥ್ಯಾಂಕ್ ಯು ಸರ್. ಒಂದು ಥ್ಯಾಂಕ್ ಯು. 4 ಗಂಟೆ ಮುಂದೆ ಹೋದ್ರು ಏನ್ ತೊಂದ್ರೆ ಇಲ್ಲ, ಯಾಕಂದ್ರೆ ನಮ್ಮ ಇವರೆಲ್ಲ ಸಮಾಧಾನದಿಂದ ಇದ್ದಾರೆ ನಮ್ಮ ಲೆಕ್ಚರರ್ಸ್. ಹಾ, ವಿ ಆರ್ ನಾಟ್ ಡೀಲಿಂಗ್ ವಿತ್ ಸ್ಟೂಡೆಂಟ್ಸ್, ವಿ ಆರ್ ಡೀಲಿಂಗ್ ವಿತ್ ಹೈ ಕ್ವಾಲಿಫೈಡ್ ಕಮಿಟೆಡ್ ಪ್ರೊಫೆಷನಲ್ ಲೆಕ್ಚರರ್ಸ್. ನೋ ಪ್ರಾಬ್ಲಮ್ ಸರ್, ಕ್ಯಾರಿ ಆನ್ ಸರ್. ಹಾ, ಥ್ಯಾಂಕ್ ಯು. ರೈಟ್ ಸರ್, ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಗುಡ್ ಒಂದು ಆಫ್ಟರ್ನೂನ್. ಸೂಚನೆ ಸರ್, ಒಂದ್ ನಿಮಿಷ. ಒಂದು ಸೂಚನೆ. ಈಗ ತಾವೇನು ಅಂದ್ರೆ ಲೆಕ್ಚರರ್ಸ್ ಮತ್ತು ಎಲ್ಲರಿಗೂ ತಮ್ಗೆ ಗೊತ್ತಿದೆ, ಮತ್ತೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ದಿಸ್ ಈಸ್ ಎಲ್ಲ ಈ ಪ್ರಾಸೆಸ್ ಈಸ್ ಬೀಂಗ್ ರೆಕಾರ್ಡಿಂಗ್. ಅದರಿಂದ ಯಾರು ಹೇಗೆ ಅಡ್ಮಿಟ್ ಆಗ್ತಾರೆ, ಹೇಗೆ ಹೋಗ್ತಾ ಇದ್ದಾರೆ ಎಲ್ಲವನ್ನು ರೆಕಾರ್ಡ್ ಆಗ್ತಾ ಇದೆ ಅನ್ನೋದು ಮಾಹಿತಿಗೋಸ್ಕರ ಹೇಳ್ತಾ ಇದೆ ಹೊರತು ಅದು ತಾವು ಅದನ್ನ ಹೇಳಬೇಕು. ಸೊ ದಟ್ ತಾವು ಮುಂದುವರಿಬಹುದು. ಇದು ಒಂದು ತಾವು ಸರ್ ಮಾತನಾಡುವಾಗ ಮ್ಯೂಟ್ ಮಾಡೋದು ದಯಮಾಡಿ ಕಲ್ತ್ಕೊಳ್ಳಿ. ಮ್ಯೂಟ್ ಮಾಡಿ. ಓಕೆ. ದಯಾನಂದ್ ಸದಾನಂದ ಮಾಡಬೇಡಿ ಮಾಡಿ ಸರ್. ಹೋಗಿ ಕ್ಯಾರಿ ಆನ್ ಸರ್. ಗುಡ್ ಆಫ್ಟರ್ನೂನ್ ಕಲಿ. Thank you, sir. Thank you very much. And I thank all the officials and the concerned persons. ಬಹುಶಃ ಜ್ಯೋತಿ ಅನ್ನೋರ್ದು ಮ್ಯೂಟ್ ಆಗ್ಬೇಕು ನೋಡಿ. ಜ್ಯೋತಿ, ಮ್ಯೂಟ್ ಆಗ್ರಿ. ಓಕೆ. Good afternoon. So it's really like it's a pleasure speaking to you people, because you have the best of the best students of Karnataka with you. Many a times teaching in a government college, I feel jealous of you people, because you people always take the best from our system and put them under residential system and try to make them a better students. Anyway, so we are all in the same boat, same system. So I'll try my best, and I try to use Kannada also, because um, some of you may find it difficult to follow my pronunciation, and due to the technical glitch, sometimes um, voice takes there would be a lag in the voice also. Before I start this uh, session with you, I just request all of you, if you have any doubts, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ದು ಮತ್ತೇನಾದ್ರೂ ಕ್ಲಾರಿಫಿಕೇಶನ್ ಬೇಕಂತಿದ್ರೆ ಮೆಸೇಜ್ ಅಲ್ಲಿ ಹಾಕಿ, so that I can address them also. And we have another 1 hour. So within that 1 hour, we will try our best to solve, and so that we can be of good help to our students. The basic idea is to enable our students to do well, and
ಐ ವಾಸ್ ವೆರಿ ಹ್ಯಾಪಿ ಟು ಲಿಸನ್ ಲೈಕ್ ಬೆಳ್ಶೆಟ್ಟಿ ಸರ್ ಹೇಳ್ತಾ ಇದ್ರು 45% ಮಕ್ಕಳು 85 ಅಂಡ್ ಎಬವ್ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡಿದ್ದಾರೆ. ಸೊ ಇಟ್ಸ್ ಲೈಕ್ ವಂಡರ್ಫುಲ್ ಥಿಂಗ್. ಸೊ ಆಗ ಒಂದು ಚಾಲೆಂಜ್ ಏನಂತ ಹೇಳಿದ್ರೆ ಲೈಕ್ ಹೌ ಟು ಮೇಕ್ ಆವರೇಜ್ ಸ್ಟೂಡೆಂಟ್ ಎಬೋವ್ ಆವರೇಜ್ ಪರ್ಫಾರ್ಮೆನ್ಸ್ಗೆ ಹೇಗೆ ತರಬೇಕು ಅಂತ ಹೇಳಿ. ಸೊ ಅಂಡ್ ಈ ವರ್ಷ 2025 ನಲ್ಲಿ PU ಹಂತದಲ್ಲಿ ಏನು ಹೊಸ ಮಾಡೆಲ್ ಕ್ವಶನ್ ಪೇಪರ್ಸ್ ಬಂತು. ಇನ್ ದಟ್ ಮೇಜರ್ ಚೇಂಜ್ ಹ್ಯಾಪನ್ಡ್ ಇನ್ ಇಂಗ್ಲಿಷ್. And there is a reason for that also. One of the reasons is experts found our question paper as more easy. Easy in that sense, it offers less challenge for a student to gain skills or competencies in English. ಬಹುಶಃ ಪಾಸ್ ಆಗ್ಲಿಕ್ಕೆ ಸರಳವಾಗಿ ಎಲ್ಲರೂ ಪಾಸ್ ಆಗ್ಲಿ ಅನ್ನೋ ಉದ್ದೇಶದಲ್ಲಿ ನಮ್ಮ ಹಿಂದಿನ ಕ್ವಶನ್ ಪೇಪರ್ಗಳ ಡಿಸೈನ್ ಇಂಗ್ಲಿಷ್ ನಲ್ಲಿ ಪರ್ಟಿಕ್ಯುಲರ್ಲಿ ಇತ್ತು. ಮತ್ತೆ ಅದರಿಂದ ಒಂದು ಸಣ್ಣ ಸಮಸ್ಯೆ ಏನಾಗ್ತಿತ್ತಂದ್ರೆ ಇಂಗ್ಲಿಷ್ನ ಸ್ಕಿಲ್ ಅನ್ನ ಕಲಿಯುವಂತ ಸಂದರ್ಭ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಕೆಲವು ಅಂಶಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ರು. ಆ ಥರದ ಏನು ಚಾಲೆಂಜಸ್ ಅನ್ನ ಲ್ಯಾಂಗ್ವೇಜ್ ಲರ್ನಿಂಗ್ ದೃಷ್ಟಿಯಿಂದ ಮಕ್ಕಳಿಗೆ ಇಡಬೇಕು, ಶೇರ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ವರ್ಷದ ಕ್ವಶನ್ ಪೇಪರ್ ನಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣಿಸ್ಕೊಂಡಿದೆ. ಅಂಡ್ ಒಂದ್ ಎಕ್ಸಾಂಪಲ್ ಚಾಲೆಂಜಸ್ ದೃಷ್ಟಿಯಿಂದ ನೋಡೋದಾದ್ರೆ ಬಹಳಷ್ಟು ಗ್ರಾಮರ್ ಬೇಸ್ಡ್ ಕ್ವಶನ್ಸ್ ಏನಿತ್ತು, ಲ್ಯಾಂಗ್ವೇಜ್ ಐಟಮ್ಸ್ ಏನಿತ್ತು, ಅದರಲ್ಲಿ ಕೇಳ್ತಾ ಇದ್ದಂತ ಪ್ರಶ್ನೆಗಳು ಟೆಕ್ಸ್ಟ್ ಇಂದ ಆರಿಸ್ಕೊಳ್ತಾ ಇದ್ವಿ. ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವು ಲೆಸನ್ಸ್ ಇಂದ ಅಷ್ಟೇನೆ ಸೀಮಿತವಾಗಿ ತಗೊಳ್ತಾ ಇದ್ವಿ. ಸೊ ಅದರ ಒಂದು ಮೈನಸ್ ಪಾಯಿಂಟ್ ಏನಾಗ್ತಿತ್ತಂದ್ರೆ ಸಿನ್ಸ್ ದ questions are from the text and students are familiar with that, most of the times it used to encourage rote learning. ಗಟ್ ಹೊಡೆದ್ರೆ ಸಾಕಾಗತ್ತೆ ಲ್ಯಾಂಗ್ವೇಜ್ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಬಹುದು ಅಂತ ಹೇಳಿ. ಬಟ್ ವೆನ್ ವಿ ಟೆಸ್ಟ್ ಲ್ಯಾಂಗ್ವೇಜ್ ಐಟಮ್ಸ್, ದಿ ಐಡಿಯಾ ಇಸ್ ನಾಟ್ ಟು ಎನ್ಕರೇಜ್ ರೋಟ್ ಲರ್ನಿಂಗ್ ಬಟ್ ಟು ಎನ್ಕರೇಜ್ ಆರ್ ಟು ಟೆಸ್ಟ್ ದ ಆಕ್ಚುಯಲ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಬಿಕಾಸ್ ನಾವು ಗ್ರಾಮರ್ ಏನ್ ಹೇಳ್ಕೊಡ್ತೀವಿ ಅದನ್ನ ಮಗು ಲೈಫ್ ಅಲ್ಲಿ ಬಳಸ್ಕೊಳ್ಬೇಕು, ಲೈಫ್ ಸಿಚುವೇಶನ್ ಅಲ್ಲಿ, ರಿಯಲ್ ಲೈಫ್ ಸಿಚುವೇಶನ್ ಅಲ್ಲಿ ಬಳಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಡೋನಾ ಲಾರಾ, ಡಾನ್ ಗೊನ್ಜಾಲೋ, ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿದ್ರೆ ಅಲ್ಫಿನೋ ಬೋರಿಸ್. ಪ್ಯಾಸಿವ್ ವಾಯ್ಸ್ ಅಂತ ಹೇಳಿದಾಗ ಗಾರ್ಡನರ್ ಪಾಠನೋ ಅಥವಾ ಇನ್ಯಾವುದೋ ಒಂದು ಮೊನಾಕೋ, ಕಿಂಗ್ ಆಫ್ ಮೊನಾಕೋ, ಇಲ್ಲಿಗೆ ಫಿಕ್ಸ್ ಆಗುವಂತ ಒಂದು ಅಪಾಯ ಇರುತ್ತೆ ಅಂತ ಹೇಳಿ. ಸೊ ಈ ಒಂದು ಚೇಂಜಸ್ ನಮ್ಮಲ್ಲಿ ಕ್ವಶನ್ ಪೇಪರ್ ಹಂತದಲ್ಲಿ ಪ್ರಾರಂಭ ಆಗಿದ್ದು ನಿಮ್ಗೆಲ್ಲ ನೆನಪಿದ್ರೆ 2023 ನಲ್ಲಿ changes started in the question paper, not only in English, in all the other subjects also. 2023 ನಲ್ಲಿ MCQ ಗಳನ್ನ ನಾವು ಸೆಕೆಂಡ್ ಇಯರ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆಗ್ಲೂ ಸಹ ನಾನು ಇಂಗ್ಲಿಷ್ ಕ್ವಶನ್ ಪೇಪರ್ ಅನ್ನ, ಮಾಡೆಲ್ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿದ್ದ ಹಂತದಲ್ಲಿ ನಾನು ಕೆಲಸ ಮಾಡಿದ್ದೆ. ದೆನ್ 2024 ನ ಆನ್ಯುವಲ್ ಮಾರ್ಚ್ ಕ್ವಶನ್ ಪೇಪರ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಮತ್ತೆ 2025 ಮಾರ್ಚ್ಗೆ ಬರುವ ಕ್ವಶನ್ ಪೇಪರ್ ನ ಮಾಡೆಲ್ ಕ್ವಶನ್ ಪೇಪರ್ಸ್ ಸೆಪ್ಟೆಂಬರ್ ನಲ್ಲಿ ನಿಮ್ಗೆಲ್ರಿಗೂ ಸಿಕ್ಕಿತ್ತು. ಸೆಪ್ಟೆಂಬರ್ ನಲ್ಲಿ ಇದು ಸಿಗ್ಬೇಕಾದ್ರೆ ಈ ಕೆಲಸ ಪ್ರಾರಂಭ ಆಗಿದ್ದು ಜೂನ್ ಕೊನೆ ವಾರದಲ್ಲಿ. ಅಲ್ಲಿಂದ ಪ್ರಾರಂಭ ಆದಂತ ಈ ವರ್ಕ್ ಸೆಪ್ಟೆಂಬರ್ ನಲ್ಲಿ ನಿಮ್ ಕೈಗೆ ಸಿಕ್ತು. ಆಲ್ಮೋಸ್ಟ್ ಫಾರ್ 1 ವೀಕ್ ಎಲ್ಲಾ ಸಬ್ಜೆಕ್ಟ್ ನಿಂದ 3 ಜನ 5 ಜನ ವರ್ಕಿಂಗ್ ಟೀಚರ್ಸ್, ಲೆಕ್ಚರರ್ಸ್ ಒಂದು ಕಡೆ ಕೂತು ಎಕ್ಸ್ಪರ್ಟ್ಗಳ ಗೈಡೆನ್ಸ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಈಗಿರುವ ಕ್ವಶನ್ ಪೇಪರ್ ನ ಲಿಮಿಟೇಷನ್ ನ ನಡುವೆ ಹೌ ಟು ಇಂಪ್ರೂವ್ ಫಾರ್ ಅ ಬೆಟರ್ ಔಟ್ಕಮ್ ಅನ್ನೋ ದೃಷ್ಟಿಯಿಂದ ವರ್ಕ್ ಮಾಡಿ 3 ಮಾಡೆಲ್ ಕ್ವಶನ್ ಪೇಪರ್ಸ್ ನ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ನಾವು ಸಿದ್ಧಗೊಳಿಸಿದ್ವಿ. ಇಲಾಖೆ ಅದನ್ನ ಬಿಡುಗಡೆ ಮಾಡಿದೆ. ಬಹುಶಃ ಇಷ್ಟೊತ್ತಿಗಾಗ್ಲೇ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ ಸಾಕಷ್ಟು
forum ಹಂತದಲ್ಲಿ. Almost all the subjects have their own individual forums. So most of the district English forums are there, and I think most of you have attended orientation one-day workshops organized by respective district forums. I hope you might have had a bit of clarity on the question paper. And since we don't have much time, I'll just try to touch on the major things. And if you, as I told you earlier, if you have any clarification, I mean, if you have any doubts or need clarification, message me so that I can try to address them. Because speaking becomes a bit chaotic here, lot of noise and lot of cross communication happens. So I hope all of you have gone through the model question papers released by KSEAB. And also you have particularly, there are three things for you to look for here. And I trust all of you have gone through that. Number one is the model question paper, three model question papers. And all the three model question papers have blueprint with them. So all the three blueprints. Then there is a circular released by our board, I mean, explaining the changes that have taken place in the question paper. And recently, month back, 25 days back in the month, I think on 1st of January, our new question bank has also been released. I was the coordinator for the question bank. So we took a bit more time to prepare the question bank. So I hope all of you have gone through the question bank also. It's on the PU department's website. If not, you have to download it today itself and try to go through that. So before, like I'll start with the um, one blueprint with you. Okay. Um, right. So I hope all of you can see this. Uh, uh, I just want one of you to confirm me whether you're able to um, Yes, sir. we are Yes, able sir. to It on is your screen. clear, sir. Visible. Right, right. Thank you, thank you. Yes, sir. It is clear, So sir. this is yeah. Enough. Thank you. It will be chaotic. Okay, thank you very much. So now you have this model question paper two, the blueprint of second model question paper. So here, if you scroll down on page 3, there is a set of general instructions. So the thing is, the question paper is set for 120 minutes. When this new question paper came, there was lot of confusion and lot of questions also. ತುಂಬಾ ಬದಲಾವಣೆ ಆಗಿದೆ ಕ್ವಶನ್ ಪೇಪರ್ ನಲ್ಲಿ ಅಂತ ಹೇಳಿ. ಹಾಗೆ ನೋಡ್ಕೊಂಡ್ರೆ ತುಂಬಾ ಬದಲಾವಣೆ ಏನ್ ಆಗ್ಲಿಲ್ಲ. ಬದಲಾವಣೆ ಆಗಿದ್ದು 102 ಅಥವಾ 103 ಮಾರ್ಕ್ಸ್ಗೆ 102 ಮಾರ್ಕ್ಸ್ಗೆ ಇತ್ತು. ಅಂದ್ರೆ ಇಲ್ಲಿ ಅಗೈನ್ ಸ್ವಲ್ಪ ಕನ್ಫ್ಯೂಷನ್ಗೆ ಅವಕಾಶ ಮಾಡಿಕೊಡೋದು ಬೇಡ. ಸೊ ಒಂದು ಕ್ವಶನ್ ಪೇಪರ್ ನಲ್ಲಿ ನೆಟ್ ಮಾರ್ಕ್ಸ್ ಒಂದಿರತ್ತೆ, ಅಂದ್ರೆ ಮಕ್ಕಳು ಸ್ಕೋರ್ ಮಾಡಬೇಕಾಗಿರುವಂತ ಮ್ಯಾಕ್ಸಿಮಮ್ ಮಾರ್ಕ್ ಅದು 80. 2024 ಇಂದ ಇಂಟರ್ನಲ್ ಅಸೆಸ್ಮೆಂಟ್ 20 ಮಾರ್ಕ್ಸ್ ಇರುತ್ತೆ, ದೆನ್ 80 ಮಕ್ಕಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇದನ್ನ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಥವಾ ನೆಟ್ ಮಾರ್ಕ್ಸ್ ಅಂತ ತಗೊಳ್ಳಿ. ದೆನ್ ಈ ಇಂಟರ್ನಲ್ ಚಾಯ್ಸಸ್ ಎಲ್ಲ ಕೊಟ್ಟಿರ್ತೀವಲ್ಲ, ಹಿಂದೆ ಏನಿತ್ತು 4 ಮಾರ್ಕ್ಸ್ಗೆ 10 ಕ್ವಶನ್ಸ್ ಕೊಟ್ಟು 8 ಬರೀರಿ ಅಂತ ಹೇಳ್ತಾ ಇದ್ವಿ. ಸೊ ದೋಸ್ 2 ಅಡಿಷನಲ್ ಮಾರ್ಕ್ಸ್ ಕ್ವಶನ್ಸ್ ಯೂಸ್ ಟು ಹ್ಯಾವ್ 8 ಮಾರ್ಕ್ಸ್. ಈ ತರದೆಲ್ಲ ಒಟ್ಟಿಗೆ ಸೇರಿಸಿದಾಗ ಸಿಗುವಂತದ್ದು ಗ್ರಾಸ್ ಮಾರ್ಕ್. 102 ಇದ್ದಂತ 2024 ನ ಮಾರ್ಕ್ಸ್ ನ 2025 ನಲ್ಲಿ 120ಗೆ ತಂದಿದೆ. ಸೊ ದಿಸ್ ಇಸ್ ದ ಥಿಂಗ್, 120 ಮಾರ್ಕ್ಸ್, ಔಟ್ ಆಫ್ ವಿಚ್ 80 ಮಾರ್ಕ್ಸ್ ಸ್ಟೂಡೆಂಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಸ್ಕೋರ್. So there is an increase of 18
marks. Earlier, when the question paper was for 100 marks, the scoring, the maximum marks to be scored was 100. The gross marks was 125. ಕೆಲವು ಹಳೆ ಟೆಕ್ಸ್ಟ್ ಬುಕ್ ಗಳಲ್ಲಿ ಈಗಲೂ ಟೆಕ್ಸ್ಟ್ ಬುಕ್ ನ ಕೊನೆಯಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಇದೆ. ದೇರ್ ಯು ಕ್ಯಾನ್ ಸಿ 100 ಮಾರ್ಕ್ಸ್ ಗೆ 125 ಇರ್ತಾ ಇತ್ತು. ಸೊ ಈ ಇಯರ್ ನಲ್ಲಿ ಏನಾಗಿದೆ ಅಂದ್ರೆ 120 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ಸೆಟ್ ಆಗುತ್ತೆ. ದೆನ್ ದ ಅದರ್ ಥಿಂಗ್ ಇಸ್ ಟೀಚಿಂಗ್ ಅವರ್ಸ್ ಅಂತ ಹೇಳಿ. ಸೊ ಇಫ್ ಯು ಕ್ಯಾನ್ ಸಿ ಇಟ್ ಆನ್ ದ ಸ್ಕ್ರೀನ್, ಸ್ಪ್ರಿಂಗ್ ಕೋರ್ಸ್ ಬುಕ್ ಏನಿದೆ, ಫಾರ್ ದಟ್ ದೇರ್ ಇಸ್ 60 hours. ಸ್ಟ್ರೀಮ್ಸ್ ಗೆ 60 hours ಇದೆ. ಸೊ ಟೋಟಲಿ 120 hours. ಅಂಡ್ ನಮ್ಮ ಎಕ್ಸಾಮಿನೇಷನ್ ನಡೆಯೋದು ಕೂಡ 120 ಮಾರ್ಕ್ಸ್. ಸೊ ಈ 120 hours ಅನ್ನ ನೀವು 120 ಮಾರ್ಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಯು ಗೆಟ್ 1. ಸೊ ದಟ್ ಮೀನ್ಸ್ 1 hour ಆಫ್ ಟೀಚಿಂಗ್ ಶುಡ್ ಲೀಡ್ ಟು 1 mark ಆಫ್ ಕ್ವಶನ್ ಇನ್ ದಿ ಕ್ವಶನ್ ಪೇಪರ್. ಹಾಗಾಗಿ ನಿಮಗೆ ಹಿಂದೆ ಇದ್ದಂತ ಎಲ್ಲ ಕ್ವಶನ್ ಪೇಪರ್ಸ್ ನಲ್ಲಿ ಇಫ್ ಯು ಟೇಕ್ ದಿಸ್ ಫಸ್ಟ್ ಲೆಸನ್ ರೋಮಿಯೋ ಅಂಡ್ ಜೂಲಿಯಟ್, earlier we used to have around 11 marks questions on them. 1 mark, 4 mark, 6 mark. ಬಹಳಷ್ಟು ಸಂದರ್ಭದಲ್ಲಿ 6 mark ಕ್ವಶನ್ ಒಂದಿರ್ತಿತ್ತು, 4 mark ಕ್ವಶನ್ ಒಂದಿರ್ತಿತ್ತು, 1 mark ಕ್ವಶನ್ ಒಂದಿರ್ತಿತ್ತು. ಸೊ ಟೋಟಲಿ 11 marks. ಬಟ್ ನಾವು ಪಾಠ ಮಾಡೋದು ಎಷ್ಟು ಅಂತ ಹೇಳಿದ್ರೆ ಅಲಾಟ್ ಆಗಿರುವಂತ ಟೀಚಿಂಗ್ ಅವರ್ಸ್ 3 hours ಅಷ್ಟೇನೆ. ಸೊ 3 hours ಪಾಠ ಮಾಡಿ ನಾವು ಅದ್ರ ಮೇಲೆ 11 ಮಾರ್ಕ್ಸ್ ಅನ್ನ ಕೇಳ್ತಾ ಇದ್ವಿ. ಸೊ 11 ಮಾರ್ಕ್ಸ್ ನ ಪ್ರಶ್ನೆ ನಾವು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ somewhere some other lesson is not being asked in the question paper, ಅಥವಾ some other skill is not being asked in the question paper. So it is not a balanced question paper. ಈ ತರದ issues ಏನಿತ್ತು, that issue has been managed, properly balanced in the new to discuss all these things because ಇನ್ನೊಂದು 40 days ಅಲ್ಲಿ we have got exams. But ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ to encourage our students to do best, particularly your students who are really good performers. So ಈ 120 ಮಾರ್ಕ್ಸ್ ನಲ್ಲಿ ಇಂಟರ್ನಲ್ ಚಾಯ್ಸಸ್ ಸಾಕಷ್ಟಿದೆ. ಯಾಕೆ 120 ಮಾರ್ಕ್ಸ್ ನ ಇಟ್ಕೊಂಡ್ರು ಅಂತ ಹೇಳಿದ್ರೆ ಸರ್ಕ್ಯುಲರ್ ತಗೊಂಡು ನೋಡಿದಾಗ ಯು ವಿಲ್ ಕಮ್ ಟು ನೋ 50% ಇಂಟರ್ನಲ್ ಚಾಯ್ಸಸ್ ಅನ್ನ ಕೊಡಬೇಕು ಅಂತ ಹೇಳಿ. ಸೊ ಫಾರ್ ದಟ್ ರೀಸನ್ 70 ಮಾರ್ಕ್ಸ್ ಇರುವಂತಹ ಪ್ರಾಕ್ಟಿಕಲ್ ಪೇಪರ್ಸ್ ಹ್ಯಾವ್ ಗಾಟ್ 105 as ಗ್ರಾಸ್ ಮಾರ್ಕ್ಸ್, ಅಂಡ್ ಪ್ರಾಕ್ಟಿಕಲ್ ಇಲ್ಲದೆ ಇರುವಂತ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಹ್ಯಾವ್ ಗಾಟ್ 80 plus 40. 40 is that 50% internal choice. So it is 120. Then again, question paper is not so difficult. Structurally ಕೆಲವು changes ಆಗಿದೆ, but difficulty level has remained the same. Easy, moderate, 40 ಇದೆ. Difficult level is only 20%. Then ಬ್ಲೂ ಪ್ರಿಂಟ್ ನೋಡ್ದಿರೋದು ಎಲ್ರಿಗೂ ಇದೊಂದು ಪದ ಐ ಥಿಂಕ್ ಯು ಹ್ಯಾವ್ ಕಮ್ ಅಕ್ರಾಸ್, ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಹಾಟ್ಸ್ ಮತ್ತೆ ಲಾಟ್ಸ್ ಅಂತ ಹೇಳಿ. ಇದು ಅಗೈನ್ ಒಂದ್ 2 ನಿಮಿಷ ಬಿಟ್ಟು ಒಂದು 10 minutes ಅದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಡ್ತೀನಿ. ವಿ ಡೋಂಟ್ ಹ್ಯಾವ್ ಮಚ್ ಟೈಮ್ ಹಿಯರ್. ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಅಂತ ಹೇಳಿ ನಾವು ಒಂದು ಸ್ಟ್ರಕ್ಚರ್ ಅನ್ನ ಇಟ್ಕೊಂಡು ಪಾಠ ಮಾಡೋದು ಮತ್ತೆ ಕ್ವಶನ್ ಪೇಪರ್ ಅನ್ನ ಮಾಡ್ತೇವೆ. ಈವನ್ ಇನ್ ದ ಓಲ್ಡ್ ಪ್ಯಾಟರ್ನ್ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಏನಿತ್ತು ಅಲ್ಲಿ ನೀವು ಬ್ಲೂ ಪ್ರಿಂಟ್ ಅಲ್ಲೂ ಇದೆ. ಆ ಬ್ಲೂ ಪ್ರಿಂಟ್ ಅಲ್ಲಿ ನೀವು ನೋಡಿದಾಗ ನಾಲೆಡ್ಜ್, ಎಕ್ಸ್ಪ್ರೆಷನ್, ಅಪ್ರಿಸಿಯೇಷನ್ ಅಂತ ಹೇಳಿ ಡಿವಿಷನ್ ಗಳಿತ್ತು. ಐ ಹೋಪ್ ಆಗ್ಲೇ ಸರ್ ಹೇಳ್ತಾ ಇದ್ರು ಆಲ್ ಆರ್ ಪ್ರೊಫೆಷನಲ್ ಟೀಚರ್ಸ್. ಸೊ ಪ್ರೊಫೆಷನಲ್ಸ್ ಇರುವಂತ ಒಂದು ಗುಣ ಏನಂದ್ರೆ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಅವರ್ ಪರ್ಸನಲ್ ಲೈಕ್ಸ್ ಆರ್ ಡಿಸ್ಲೈಕ್ಸ್. ವಿ ಡೂ ವಾಟ್ ಎವರ್ ವಿ ಆಸ್ಕ್ಡ್ ಟು ಡೂ ಇನ್ ದ ಪ್ರೊಫೆಷನ್. ಸೊ ಒಮ್ಮೆ ನೀವು ಅದನ್ನ ನೋಡಿದ್ರೆ ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಇಟ್ಸ್ ನಾಟ್ ಅ ನ್ಯೂ ಥಿಂಗ್. ಓಲ್ಡ್ ಟ್ಯಾಕ್ಸಾನಮಿನ ನಾವು ಫಾಲೋ ಮಾಡ್ತಾ ಇದ್ವಿ. ನೌ ದ ಬೋರ್ಡ್ ಹ್ಯಾಸ್ ಅಡಾಪ್ಟೆಡ್, ಹ್ಯಾಸ್ ಮೈಗ್ರೇಟೆಡ್ ಟು ದ ರಿವೈಸ್ಡ್ ಒನ್. ಸೊ ಇಲ್ಲಿ ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಹೇಳಿದಾಗ ಇಟ್ ಈಸ್ ಲೈಕ್ ರಿಮೆಂಬರ್ ಮತ್ತೆ ಅಂಡರ್ಸ್ಟ್ಯಾಂಡ್. ದೆನ್ ಹೈಯರ್ ಆರ್ಡರ್ ಥಿಂಕಿಂಗ್ಸ್ ಅಂತ ಹೇಳಿದಾಗ ಅಪ್ಲೈ ಮಾಡುವಂಥದ್ದು, ದೆನ್ ಅನಲೈಸ್, something where the student has to think a bit.
Whereas in lower order thing, most of the things are memory based, uh, recall, and some it doesn't need much of application. Whereas in higher order thinking skills, student has to think, analyze, and come to a sort of decision. So it requires little higher skills. And we are living in an age, in a period where technology is coming into our life. So most of the skills have become outdated. Now, if you simply Google many things, you get no need to remember or recall. And now I think most of you even don't remember your parents' phone numbers also, your spouse phone numbers also, because phone does everything. ಬಹುಶಃ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವರ ಫೋನ್ ನಂಬರ್ಗಳನ್ನೇ ನಾವೀಗ ನೆನ್ಪಿಟ್ಕೊಳ್ಳೋ ಅಂತ ಸಮಸ್ಯೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಮನುಷ್ಯನ ಒಂದು ಪ್ರಾಣಿಯಾಗಿ ಮನುಷ್ಯನಿಗೆ ಒಂದು ಅಂದ್ರೆ ಯಾವುದು ಅನಗತ್ಯವೋ ಅದನ್ನ ಕೈ ಬಿಟ್ಬಿಡೋದು. ಈಗ ಫೋನ್ ನಂಬರ್ಗಳು ಫೋನಲ್ಲಿ ಸಿಗುತ್ತೆ ಅನ್ನೋದು ಸ್ಪಷ್ಟ ಆಗಿರೋದ್ರಿಂದ ಮಿದುಳು ಅದನ್ನ ತೀರ್ಮಾನ ಮಾಡ್ಬಿಟ್ಟಿದೆ, ಅದನ್ನ ನೆನ್ಪಿಟ್ಕೊಳ್ಳೋದು ಬೇಡ ಅಂತ ಹೇಳಿ. ಸೊ ಟೆಕ್ನಾಲಜಿ ಚೇಂಜ್ ಆದಾಗೆ, ಲೈಫ್ ಸಿಚುವೇಶನ್ ಚೇಂಜ್ ಆದಾಗೆ ನಮಗ್ ಬೇಕಾದಂತ ಸ್ಕಿಲ್ಸ್ ಚೇಂಜ್ ಆಗತ್ತ. ಹಾಗಾಗಿ ಇವತ್ತು ನಮಗೆ ಬೇಕಾಗಿರುವಂತದ್ದು ಈ ಹೈಯರ್ ಆರ್ಡರ್ ಸ್ಕಿಲ್ಸಿನ ಕಡೆಗೆ ನಾವು ಹೋಗ್ಬೇಕು. ಸ್ಟಿಲ್ ನೀವು ಗಮನಿಸಿದ್ರೆ ಇಲ್ಲೇನು ಈಸಿ, ಮಾಡರೇಟ್, ಡಿಫಿಕಲ್ಟ್ ಅಂತಿದೆಯಲ್ಲ, 20% ಮಾತ್ರ ಡಿಫಿಕಲ್ಟ್ ಅಲ್ಲಿ ಇದೀವಿ. ಇಟ್ ಈಸ್ 12 ಮಾರ್ಕ್ಸ್ ಅಷ್ಟೇ ಔಟ್ ಆಫ್ 60. ಔಟ್ ಆಫ್ 60 ಇಟ್ ಈಸ್ ಓನ್ಲಿ 12. ಇದನ್ನ ನಾವು 60-40 ಹೋಗ್ಬೇಕು. ಈಸಿ 40 ಉಳಿಸ್ಕೊಂಡು ಮಾಡರೇಟ್ ಮತ್ತೆ ಡಿಫಿಕಲ್ಟ್ ನ 60%, ಅಂದ್ರೆ ಮಾಡರೇಟ್ ನ ಡಿಫಿಕಲ್ಟಿಗೆ ತರಬೇಕಾಗಿದೆ. ಬಟ್ 2-3 years ಬೇಕಾಗ್ಬೋದು. ಸ್ಟಿಲ್ ದ ಡಿಫಿಕಲ್ಟಿ ಲೆವೆಲ್ ಹ್ಯಾಸ್ ರಿಮೈನ್ ದ ಸೇಮ್, ನಥಿಂಗ್ ಟು ವರಿ. ಬಟ್ ಡಿವಿಷನ್ ಹ್ಯಾಸ್ ಸ್ಟಾರ್ಟೆಡ್. ಸ್ಕಿಲ್ಸ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ, ಡಿವೈಡ್ ಮಾಡಿಕೊಂಡು ಅಸೆಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅಂಡ್ ಈವನ್ 60 ಮಾರ್ಕ್ಸ್ ಟು ದಿ ಲ್ಯಾಂಗ್ವೇಜ್ ಪಾರ್ಟಿಗೆ ಏನ್ ಬರುತ್ತೆ. ಇಲ್ಲಿ ಒಂದು ವಿಶೇಷ ಏನಂದ್ರೆ ಹಾಟ್ಸ್ ಮತ್ತೆ ಲಾಟ್ಸ್ ಬಗ್ಗೆ ಇಲ್ಲಿ ಯೋಚನೆ ಮಾಡಿದಾಗ, ಮೋಸ್ಟ್ ಆಫ್ ದ ಗ್ರಾಮರ್ ಥಿಂಗ್ಸ್ ಆರ್ ಅಪ್ಲಿಕೇಶನ್ ಲೆವೆಲ್ ಬೇಸ್ಡ್ ಕ್ವಶನ್ಸ್. ಸೊ ಅದರಲ್ಲೂ ಕೂಡ ಡಿಫಿಕಲ್ಟಿ ಲೆವೆಲ್ಸ್ ಅನ್ನ ವೇರಿ ಮಾಡಬಹುದು. ಬಟ್ ಇನ್ ದ ಪ್ರೆಸೆಂಟ್ 3 ಮಾಡೆಲ್ ಕ್ವಶನ್ ಪೇಪರ್ಸ್, ಇನ್ ದ ಪ್ರೆಸೆಂಟ್ ಸೆಟ್ ಆಫ್ ಕ್ವಶನ್ ಪೇಪರ್ ಪ್ಯಾಟರ್ನ್ಸ್, ಮೇಜರ್ ಚೇಂಜಸ್ ಏನು ಮಾಡಿಲ್ಲ. ಎಕ್ಸೆಪ್ಟ್ ಓನ್ಲಿ ಒನ್ ಥಿಂಗ್, questions can be either from the text or from outside. ಟೆಕ್ಸ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಬೇಕು ಅಂತಿಲ್ಲ. ಅದು ಪ್ಯಾಸಿವ್ ವಾಯ್ಸ್ ಇರ್ಬೋದು, ದೆನ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಇರ್ಬೋದು, ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಇರ್ಬೋದು, ದೆನ್ ಲಿಂಕರ್ಸ್, even for this articles, prepositions, all these things. Now you have the liberty to ask questions outside the textbook. Why? Because language skills, language grammar ನಾವು ರೂಲ್ಸ್ ಅನ್ನ ಏನ್ ಹೇಳ್ಕೊಡ್ತೀವಿ, that ಲೈಫ್ ಸಿಚುಯೇಷನ್ ಅಲ್ಲಿ ಬಳಸೋ ಹಾಗೆ ಮಕ್ಕಳು ಇರಬೇಕು. ಸೊ ಫಾರ್ ದಟ್ ರೀಸನ್ ಟೆಕ್ಸ್ಚುಯಲ್, ನಾನ್ ಟೆಕ್ಸ್ಚುಯಲ್ ಚೇಂಜ್ ಬಂದಿದೆ. ಐ ಥಿಂಕ್ ಮೋಸ್ಟ್ ಆಫ್ ಯು ಹ್ಯಾವ್ ಐಡೆಂಟಿಫೈಡ್ ಇಟ್, ಹ್ಯಾವ್ ಗನ್ ಥ್ರೂ ದಟ್. ದ ಅದರ್ ಥಿಂಗ್ ಇಸ್ ಇಂಟರ್ನಲ್ ಗೆ ಬಂದಾಗ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಕ್ವಶನ್ಸ್ ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ. And most of the colleagues I used to over the last when I went for orientation programs in different districts, had major question on this. Always used to have a question on this. 2 more questions. How about it, Anthony? I think this question is answered efficiently by a question bank. So ದಯಮಾಡಿ ಕ್ವಶನ್ ಬ್ಯಾಂಕ್ ನ ಅಟ್ಲೀಸ್ಟ್ ಯಾರ ಹತ್ರ ಇಲ್ಲ ಅವರು ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾನೆ ನಿಮ್ಮ ಮೊಬೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ. ಗ್ರೂಪ್ ಅಲ್ಲಿ ಯಾರ ಹತ್ರ ಆದ್ರೂ ಅದನ್ನ ಬಿಕಾಸ್ ಅದನ್ನೊಮ್ಮೆ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಐ ಟ್ರಸ್ಟ್ ಮೋಸ್ಟ್ ಆಫ್ ಯು ಹ್ಯಾವ್ ಇಟ್. ಸಪೋಸ್ ಯಾರಾದ್ರೂ ಮಿಸ್ ಮಾಡ್ಕೊಂಡೆ, 2 ನಿಮಿಷ ನಿಮ್ಗೆ ಮಾಹಿತಿ ಐ ಕ್ಯಾನ್ ಗಿವ್. ಅಂದ್ರೆ 2 ಮಾರ್ಕ್ ಇಸ್ ಅ ಕ್ವಶನ್ ಪ್ರಾಬ್ಲಮ್. 3 ಮತ್ತೆ 4 ಏನಿದೆ, ದೋ ಇಟ್ ಟು ಬಿ ಹಳೆ ಪ್ಯಾಟರ್ನ್ ಅಲ್ಲಿ 6 ಮಾರ್ಕ್ಸ್ ಕ್ವಶನ್, that is similar to 3 marks now. Then in the old question paper 6 marks question ಏನಿತ್ತು, that mark.
In fact, number of words na reduce. 6 marks questions, 200 marks. Right. 4 marks questions, almost 80, 100 words in a barrier. But now it is reduced about 6 words, illi 100 words alli ಅಂತ ಹೇಳಿ. Then of you may have a question. Okay, 6 marks question remove ಮಾಡಿದ್ರು ಅಂತ. See, one of the reasons, the more important reasons was 200 words ನ ಬರೆಯುವ ಸ್ಥಿತಿ ಬಂದಾಗ students are not writing the 200 word 1 mark question. ಟೀಚರ್ ನ ಓವರ್ ಸೈಟ್ ಇಲ್ಲಿ ಸಮಸ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಈಸ್ ಫಿಕ್ಸ್ಡ್. 4 ಆಪ್ಷನ್ಸ್ ಇದೆ. ಇಫ್ ದೇ ರೈಟ್ ದ ಆನ್ಸರ್, ಯು ಗೆಟ್ ದಿ ಮಾರ್ಕ್ಸ್. 2 mark question, answers are expected in 2 words or 2 sentences or 2 phrases. ಕ್ವಶನ್ ಬ್ಯಾಂಕ್ ಅಲ್ಲಿ ಅದನ್ನ ನೀಟಾಗಿ ಕರೆಕ್ಟ್ ಆಗಿ ಸ್ಪೆಲ್ ಔಟ್ ಮಾಡಿದೆ. ಅದನ್ನ ಬೋರ್ಡ್ ಜೊತೆನೆ ಮಾತಾಡಿ ವಿ ಹ್ಯಾವ್ ಡನ್ ಇಟ್. ಸೊ it is clearly 2 mark question, means 2 words or 2 phrases. And question bank ಅಲ್ಲಿ each and every lesson ನಾವೊಂದು 5 members team ಕೂತು period of 1.5 months, and we have tried our best to come up with 2 marks questions. So please go through those 2 mark questions. Remaining 40 days ali communicate that to your students, and students can score really good marks here, because it is like mathematics. 2 plus 2 is 4. If the student has written 2 words, then the evaluator has to give 2 words, the 2 marks. There will be no issue in that. 3 marks question kuda 60 to 80 words anta irodrinda, 60 words in about 60 to 80 words. So students can come up with good answers. And evaluator, less than almost a half a page answer irodrinda, evaluator attention ಅಥವಾ focus ಕೂಡ ಡೈವರ್ಟ್ ಆಗ್ಲಿಕ್ಕೆ ಅವಕಾಶ ಇಲ್ಲ. So there is a better chance of good evaluation. ತಪ್ಪಿ ಮಿಸ್ ಆದ್ರೆ of course ರಿವ್ಯಾಲ್ಯೂಯೇಷನ್ ಹೋದಾಗ ಆ ತರದ ಅನಾಮಲೀಸ್ ಕರೆಕ್ಟ್ ಆಗ್ತವೆ. ಬಟ್ ಹಿಯರ್ 2 pages ಆನ್ಸರ್ ಅನ್ನ ನೋಡ್ಬೇಕಾದ್ರೆ evaluator may miss some points, but here ಆ ರಿಸ್ಕ್ ಇಲ್ಲ. 3 marks, more than half a page, less than a page. 4 marks, almost a page, not more than that. ಅದನ್ನ ನಿಮ್ಮ ಸ್ಟೂಡೆಂಟ್ಸ್ ಗೆ ಹೇಳಿ. ಸೊ ಹಿಯರ್ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ಲಿಕ್ಕೆ ಒಳ್ಳೆ ಅವಕಾಶನೂ ಇದೆ, ಅಂಡ್ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಕ್ಯಾನ್ ಡೂ ವೆಲ್. ದೆನ್ ಲ್ಯಾಂಗ್ವೇಜ್ ಐಟಮಿಗೆ ಬಂದಾಗ ಪೊಯೆಟ್ರಿ ಪಾರ್ಟಿಗೆ 9 marks ಇದೆ, ಪ್ಯಾಸೇಜ್ಗೆ 9 marks ಇದೆ. ಅಂಡ್ ಒನ್ ಆಫ್ ದಿ ಮೈನ್ ರೀಸನ್ಸ್ ಏನಂದ್ರೆ ಟೀಚಿಂಗ್ ಅವರ್ಸ್ ನೀವು ಅಲಾಟ್ಮೆಂಟ್ ನೋಡಿದಾಗ ಪೊಯೆಟ್ರಿಗೆ ಆಲ್ಮೋಸ್ಟ್ 12 hours ಟೀಚಿಂಗ್ ಅವರ್ಸ್ ಇತ್ತು, ಪ್ಯಾಸೇಜ್ಗೆ 6 hours ಇದೆ. ಸೊ ಎಕ್ಸ್ಪರ್ಟ್ಸ್ ಅಡ್ವೈಸ್ಡ್ ಅಸ್ ಟು ಮೇಕ್ ಇಟ್ 9 and 9. ಹಾಗಾಗಿ ನಾವೇನ್ ಮಾಡಿದೀವಿ, 9 ಪ್ಯಾಸೇಜ್ ಇದೆ, 9 ಪೊಯೆಟ್ರಿಗೆ ಇದೆ. ಅಂಡ್ ಪೋಯಮ್ಸ್ ವಿಚಾರಕ್ಕೆ ಪಾಮ್ಸ್ ಅಥವಾ ಪೋಯಮ್ಸ್ ವಿಚಾರಕ್ಕೆ ಸ್ಟೂಡೆಂಟ್ಸ್ ಕ್ಯಾನ್ ರಿಯಲಿ ಡೂ ವೆಲ್, ಬಿಕಾಸ್ some of the students will be really interested in reading and understanding poetry. Earlier question paper was only passage, but now you have poetry also. There would be some good students in your colleges who are well versed or who are interested in poetry, who enjoy poetry. You can encourage, and all the poems that are questioned in the question paper are printed or given in the workbook. Only those 15 poems will be asked here. So it is almost like fixed, just like lessons. So students can also do well. Then the other things, you have got internal choices, rewrite as directed, linkers, framing questions, then job application or speech writing. This also you can follow. And job application and speech writing, you just see a student who is not creative in writing, but can write well, but not so good in independent writing. ಅಂತ ಸ್ಟೂಡೆಂಟ್ಸ್ ನ ಜಾಬ್ ಅಪ್ಲಿಕೇಶನ್ ಕಡೆ ಗಮನ ಕೊಡ್ಲಿಕ್ಕೆ ಎನ್ಕರೇಜ್ ಮಾಡಿ. ಯಾರಿಗೆ ಲ್ಯಾಂಗ್ವೇಜ್ ಮೇಲೆ ಹೋಲ್ಡ್ ಇದೆ, ಲೆಟ್ ಅಸ್ ಸೇ they are good readers and they have got good vocabulary and they can really write well on
some issues, their general comprehension is good, encourage them to write speech writing question, because the students will be more creative in speech writing, and that will definitely attract the attention of the evaluator. So I think students of your colleges can definitely do well in these two area. So just to motivate the best performing students, if they're really good in language, if they have got good vocabulary, encourage them to write in speech writing question. So that would be a wonderful thing for them. So this is with the this thing, changes in the thing. And last thing I want to tell you about this difference between weightage framework and the blueprint. See, weightage is what you are seeing on the screen. Teaching hours 60, marks allotted also 60. See, you have both the course book and workbook here. So on the left side, you have the course book, and here you have the workbook. So for Romeo and Juliet, you have 3. 2 Dear, you have 5. So this is the weightage. But the question paper setter has liberty to change the questions according to his need. If you go back to this model question paper, see, Romeo Juliet, if you come to the weightage is only 3. Whereas here, the question paper setter has allotted 4. So what does it mean? Question paper setter has liberty to go for a minor adjustment. 3 can become 4 or 5. See, for example, if you look at the 13th unit, 13th lesson, where there is a wheel. So here, teaching hour is 5, but the question paper has set only for 4. Water, teaching hours is 3, but the question paper setter has opted for 4. Such a minor change will be there. 1 mark more on 1 mark less. See, sunny morning, 8 hour is the teaching hours. So weightage is 8 hours, but the question paper setter has gone for 7. Whereas 4th lesson, 5, 5. Foot, 3, 3. See, come here. I believe books will never disappear. Weightage is for 5 marks, but the question paper setter has gone for 4. So this weightage is fixed. No question paper setter can change the weightage. But based on his need, blueprint can be bit different. See, for example, here for 3 marks, the question for this lesson, setter went for 4 marks. And he or she ಏನ್ ಮಾಡಿದ್ದಾರೆ, 1 mark question 1 ತಗೊಂಡಿದ್ದಾರೆ, 3 mark question 1 ತಗೊಂಡಿದ್ದಾರೆ. ಓಕೆ, ಸೊ ಅವ್ರೇನ್ ಮಾಡ್ಬೋದಿತ್ತು, ಇನ್ಸ್ಟೆಡ್ ಆಫ್ 1 and 3 ಅವರು ಡೆಫಿನೆಟ್ ಆಗಿ 4 ಮಾರ್ಕಿಗೆ ಹೋಗ್ಬೋದಾಗಿ. ಆನ್ ಚಿಲ್ಡ್ರನ್ ನೋಡಿ, 5 marks, 3 ಇದ್ದದನ್ನ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, 5 ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ 2 marks ವರೆಗೆ ವೆಯ್ಟೇಜ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ 1 ಮಾರ್ಕಿನ್ಗೆ 1 ತಗೊಂಡ್ರು, ಸ್ಟ್ರೈಟ್ ಅವೇ ಹಾಟ್ಸ್ ಅಲ್ಲಿ 4 ಮಾರ್ಕ್ಸ್ಗೆ 1 ಕ್ವಶನ್ ಅನ್ನ ಕೇಳಿದ್ರು, ಅವರು ಡಿಫಿಕಲ್ಟಿಗೆ ತಂದ್ರು. ಸೊ ಇಲ್ಲಿ ಏನ್ ಮಾಡ್ಕೊಂಡ್ರು, 3 ಇರೋದನ್ನ 4 ಮಾಡಿದ್ರು, ಇಲ್ಲಿ 3 ಇರೋದನ್ನ 5 ಮಾಡಿದ್ರು. ಅದೇ ನೀವು ಸನ್ನಿ ಮಾರ್ನಿಂಗಿಗೆ ಬಂದಾಗ 8 ಇದ್ದದನ್ನ 7 ಮಾಡ್ಕೊಂಡ್ರು, ಅವ್ರೇನ್ ಮಾಡಿದ್ರು, 1, 2, 4 ಮಾಡ್ಕೊಂಡ್ರು. ಇನ್ನೊಂದು ಕ್ವಶನ್ ಪೇಪರ್ ಸೆಟ್ಟರ್ ಏನ್ ಮಾಡ್ಬೋದು, ಇದನ್ನ 2, 3 ಮಾಡಿ ಬಿಡ್ಬೋದು. So depending on the question papers setter's need and keeping these things in mind, 1 mark question ಎಲ್ಲ ಯೂನಿಟ್ ಇಂದನೂ ಇರಬೇಕು. ವೆರಸ್ 2, 3, 4 ಬಂದ್ರೆ ನೋಡಿ, 2 marks ಕ್ವಶನ್ಸ್ ಕೇಳ್ಬೇಕಾದ್ರೆ 4 ಕ್ವಶನ್ಸ್ ಕೇಳ್ಬೇಕು, ಅದರಲ್ಲಿ 1 ಪೋಯಟ್ರಿ ಇರಲೇಬೇಕು. 3 marks ಕ್ವಶನ್ಸ್ ಕೇಳ್ಬೇಕಾದ್ರೆ ಮ್ಯಾಕ್ಸಿಮಮ್ 6 ಮಾಡ್ಲೇಬೇಕು,
ಸ್ಟೂಡೆಂಟ್ ಹ್ಯಾಸ್ ಟು ಆನ್ಸರ್ ಎನಿ 4, ಅದರಲ್ಲಿ ಒಂದು ಪೊಯೆಟ್ರಿ ಇರಲೇಬೇಕು. 4 ಮಾರ್ಕ್ಸಿಗೆ ತಗೊಂಡಾಗ ಮ್ಯಾಕ್ಸಿಮಮ್ ಕ್ವಶನ್ಸ್ ಆರ್ 6. ಸ್ಟೂಡೆಂಟ್ ಹ್ಯಾಸ್ ಟು ಆನ್ಸರ್ ಎನಿ 3, but one question from drama, at least one question from poetry, mandatory. Without violating these instructions, question paper setter has the liberty to go with his own blueprint. So, weightage framework is fixed, whereas blueprint varies according to the question paper setter's creativity and need. ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ, 3 ಬ್ಲೂ ಪ್ರಿಂಟ್ಸ್ ಇದೆ. ದೆನ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಬರುವಂತ ಕ್ವಶನ್ ಪೇಪರ್ ಆ 3ಕ್ಕಿಂತ ಡಿಫರೆಂಟ್ ಆಗಿ ಬರಬಹುದು, ಇನ್ನೂ ಡಿಫರೆಂಟ್ ಆಗಿ ಬರಬಹುದು. ಆದ್ರೆ ವೆಯ್ಟೇಜ್ ಮಾತ್ರ ಫಿಕ್ಸ್ ಆಗಿರುತ್ತೆ. ಈ ವೆಯ್ಟೇಜ್ ಅಲ್ಲಿ ಮೈನರ್ ಚೇಂಜಸ್ ಅನ್ನ ಮಾಡ್ಕೊಳ್ತಾರೆ. ಇಲ್ಲಿ 3 ಇದೆ, ಹಿಂದೆ ನಾವೀಗ ನೋಡಿದ್ದ ಬ್ಲೂ ಪ್ರಿಂಟ್ ಅಲ್ಲಿ 4 ಆಗಿತ್ತು. ಇಲ್ಲಿ ಆನ್ ಚಿಲ್ಡ್ರನ್ 3 ಇದೆ, ಅವ್ರು ಅದನ್ನ 5 ಮಾಡ್ಕೊಂಡಿದ್ರು. ಈ ತರದ ಒಂದು ಚೇಂಜಸ್ಗೆ ಅವಕಾಶ ಇರುತ್ತೆ. ಸೊ ಇದನ್ನ ನಾನು ಇಲ್ಲಿಗೆ ಪರ್ಟಿಕ್ಯುಲರ್ಲಿ ವೆಯ್ಟೇಜ್ ಫ್ರೇಮ್ ವರ್ಕ್ ಮತ್ತೆ ಬ್ಲೂ ಪ್ರಿಂಟಿನ ಬಗ್ಗೆ ನಿಮಗೆ ಡೌಟ್ ಇದ್ದದ್ದು ಇಲ್ಲಿ ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ಅಂಡ್ ವಿ ವಿಲ್ ವೇಟ್ ಫಾರ್ 2 minutes if you have any questions. I think now it's time for you to ask, and then we will proceed further. ಸರ್, ಎಕ್ಸ್ಕ್ಯೂಸ್ ಮಿ. ಹಲೋ ಸರ್. ಎಸ್, ಒಬ್ರು ಕೇಳಿ. ಸರ್, 3 and 4 mark questions. 3 and 4 mark questions ನ ಅದರಲ್ಲಿ ಕ್ವಾಂಟಿಟಿ ಬಗ್ಗೆ ಹೇಳಿದ್ರಿ, ಸ್ವಲ್ಪ ಅದು ನೀಟಾಗಿ ಗೊತ್ತಾಗ್ಲಿಲ್ಲ ಸರ್, ರಿಪೀಟ್ ಮಾಡಿ. ಓಕೆ, ಈಗ ನೀವು ಮಾಡೆಲ್ ಕ್ವಶನ್ ಪೇಪರ್ ನಿಮ್ ಕೈಲಿ ಇದೆಯಾ? ಇದೆ ಸರ್. ಓಕೆ, ಈಗ ಅದರಲ್ಲಿ 3 marks ಕ್ವಶನ್ಸ್ಗೆ ಎಷ್ಟು ವರ್ಡ್ಸ್ ಬರಿಬೇಕು ಅಂತ ಹೇಳಿದ್ದಾರೆ? 60 to 80. 60 to 80 ವರ್ಡ್ಸ್. ಸರ್ 60 ವರ್ಡ್ಸ್ ಇದೆ. ಇದೆಯಾ? ಹಾ ಸರ್. 60 ಇದೆಯಾ? 80 ಇಲ್ವಾ? 60 ವರ್ಡ್ಸ್ ಇದೆ ಸರ್. 60 In about 60 words ಇದೆ. So in about 60 words ಇದೆ. So there is no question of 80 there. Okay? Yes sir. Right. Yes sir. So 4 marks ಗೆ ಎಷ್ಟಿದೆ? 100 words sir. 100 words ಇದೆ. ಸೊ ಮಕ್ಕಳಿಗೆ ಸ್ವಲ್ಪ ಲಿಬರಲ್ ಆಗಿ ಬರೀಲಿಕ್ಕೆ ಹೇಳ್ಬೇಕು. ಅಕ್ಷರಗಳು ಸ್ವಲ್ಪ ಲೆಜಿಬಲ್ ಆಗಿ ಇರ್ಲಿಕ್ಕೆ ಹೇಳ್ಬೇಕು. ಸೊ ಲೆಟಸ್ ಸೇ ಒಂದು ಲೈನ್ ಅಲ್ಲಿ 6 ವರ್ಡ್ಸ್ ನ ಒಂದು ಮಗು ಬರೆಯುತ್ತೆ ಅಂತ ಹೇಳಿದ್ರೆ 6 into 10, ಸೊ ದಟ್ ಈಸ್ 60 ವರ್ಡ್ಸ್. ಯೂಶುವಲಿ ಒಂದು ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ 20 ಲೈನ್ಸ್ ಅನ್ನ ನಾವು ಬರೀಬಹುದು. ಸೊ 6 into 20 ಅಂದ್ರೆ ಅರೌಂಡ್ 120 ವರ್ಡ್ಸ್. ಸೊ 60 into 10 ಅಂತ ಹೇಳಿದಾಗ 60 ವರ್ಡ್ಸ್. ಸೊ ಮಕ್ಕಳಿಗೆ ವಿ ಶುಡ್ ಗಿವ್ 2 ideas. ಒಂದು, 60 ವರ್ಡ್ಸ್ ಕೇಳಿದ್ರೆ ನೆವರ್ ರೈಟ್ 600 ವರ್ಡ್ಸ್. ದಟ್ ಈಸ್ ಟೂ ಮಚ್. 60 ವರ್ಡ್ಸ್ ಕೇಳಿದಾಗ 20 ವರ್ಡ್ಸ್ ಬರೆಯೋದು ಟೂ ಲೆಸ್. ಸೊ ನಾವು ಮಕ್ಕಳನ್ನ ಏನ್ ಗೈಡ್ ಮಾಡಿ ಮುಂದೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದಾಗ ಈಗ ನೀವು 100 ವರ್ಡ್ಸ್ ಅಲ್ಲಿ ಒಂದು ಎಸ್ಸೆ ಬರೀಬೇಕು ಅಂತ ಹೇಳಿದ್ರೆ ಅವರು 130 ವರ್ಡ್ಸ್ ಬರೆದ್ರೆ ಡಿಸ್ಕ್ವಾಲಿಫೈ ಆಗುತ್ತೆ. 90 ವರ್ಡ್ಸ್ ಬರೆದ್ರು ಡಿಸ್ಕ್ವಾಲಿಫೈ ಆಗ್ತಾರೆ. ಸೊ ನಾವು 100 ಹೇಳಿದೀವಿ, ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ 100 ಅಲ್ಲಿ ಬರೆಯೋ ಹಾಗೆ ಇರಬೇಕು. ದಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಸ್ಕಿಲ್. ಇಲ್ಲಿ ನಾವು ಮಕ್ಕಳಿಗೆ ಏನ್ ಮಾಡ್ಬೇಕಂದ್ರೆ 60 ವರ್ಡ್ಸ್ ಅನ್ನ ಯು ಕ್ಯಾನ್ ಗೋ ಅಪ್ ಟು ಮ್ಯಾಕ್ಸಿಮಮ್ 70 to 80 ವರ್ಡ್ಸ್. ಸೊ ಮೋರ್ ದೆನ್ ಹಾಫ್ ಅ ಪೇಜ್, ಬಟ್ ನಾಟ್ 1 page. 3 ಮಾರ್ಕ್ಸಿಗೆ. 4 ಮಾರ್ಕ್ಸಿಗೆ ಬಂದಾಗ 1 page is enough. 1 page is enough. ಸೊ ಲೆಜಿಬಲ್ ಹ್ಯಾಂಡ್ ರೈಟಿಂಗ್ ದೃಷ್ಟಿಯಿಂದ ಅವರಿಗೆ ಒಂದು ಲೈನಿಗೆ 6 to 7 ವರ್ಡ್ಸ್ ಆವರೇಜ್ ಅಷ್ಟು ಬರೀರಿ. ದೆನ್ 10 ಲೈನ್ಸ್ ಬರೆದ್ರೆ 70 to 60 ವರ್ಡ್ಸ್ ಆಗುತ್ತೆ. ದಟ್ ಈಸ್ ಎನಫ್. ದೆನ್ 20 ಲೈನ್ಸ್ ಬರೆದ್ರೆ 100 to 120 ವರ್ಡ್ಸ್ ಆಗುತ್ತೆ. ದಟ್ ಈಸ್ ಎನಫ್. ಅಂಡ್ ಇನ್ನೊಂದು ಬಹಳ ಮುಖ್ಯವಾದ್ದೇನಂದ್ರೆ
ಕ್ವಶನ್ ಪೇಪರ್ಗೆ ಕೊಟ್ಟಿರೋ ಟೈಮ್ ಕಡಿಮೆ ಆಯ್ತು ಅಂತ ಆ, ತುಂಬಾ ಟೀಚರ್ಸ್ ನಾವು ಟ್ರೈನಿಂಗ್ ಗಳಿಗೆ ಹೋದಾಗ ಹೇಳ್ತಾ ಇದ್ರು. ಅದಕ್ಕೊಂದು ಸಣ್ಣ ಲೆಕ್ಕ ಐ ಜಸ್ಟ್ ವಾಂಟ್ ಟು ಶೇರ್. ಸಿ ಅರ್ಲಿಯರ್ 3 ಅವರ್ಸ್ ಬರೀತಾ ಇದ್ರು, 100 ಮಾರ್ಕ್ಸಿಗೆ ಬರೀತಾ ಇದ್ರು. ಸೊ 1 ಮಾರ್ಕಿಗೆ 1 ಮಿನಿಟ್ 1.8 ಮಿನಿಟ್ಸ್ ಸಿಗ್ತಾ ಇತ್ತು ಟೈಮ್ ಅವ್ರಿಗೆ. 100 ಮಾರ್ಕ್ಸಿಗೆ 3 ಅವರ್ಸ್ ಅಂದ್ರೆ 180 ಮಿನಿಟ್ಸ್. ನೀವು ಡಿವೈಡ್ ಮಾಡಿ ನೋಡಿದಾಗ 1 ಮಾರ್ಕ್ 8 ಮಿನಿಟ್ ಸಿಗ್ತಾ ಇತ್ತು. ಈಗ ದೇ ರೈಟ್ ಫಾರ್ 165 ಮಿನಿಟ್ಸ್. 245 ಅಂತ ಹೇಳಿದ್ರೆ 165 ಮಿನಿಟ್ಸ್ ಆಗತ್ತೆ. ಒಂದು 5 ಮಿನಿಟ್ಸ್ ತೆಗೆದು ಬಿಡಿ, 160 ಮಿನಿಟ್ಸ್ ದೇ ರೈಟ್. ಅಂಡ್ ಫಾರ್ ಹೌ ಮೆನಿ ಮಾರ್ಕ್ಸ್ ದೇ ರೈಟ್? 80 ಮಾರ್ಕ್ಸ್. ಸೊ 1 ಮಾರ್ಕಿಗೆ ಅವರ್ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ 2 ಮಿನಿಟ್ಸ್. ಸೊ ಟೈಮ್ ವಿಚಾರಕ್ಕೆ ಬಂದಾಗ ಐ ಥಿಂಕ್ ನಿಮ್ಮ ಮಕ್ಕಳಲ್ಲಿ ಚಾಲೆಂಜ್ ಇರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಗುಡ್ ರೈಟರ್ಸ್ ಇನ್ ಇಂಗ್ಲಿಷ್. ಸೊ ಅವ್ರಿಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಫ್ ದ ಲೆಟ್ ಅಸ್ ಸೇ ಇಟ್ ಇಸ್ ಫಾರ್ 3 ಮಾರ್ಕ್ಸ್ ಇಂಟು 2, 6 ಮಿನಿಟ್ಸ್. ನೀನ್ ಏನ್ ಆನ್ಸರ್ ಬರೀತೀಯಾ ಅದು 6 to 8 ಮಿನಿಟ್ಸ್ ಅಲ್ಲಿ ಮುಗ್ದೋಗ್ಬೇಕು, ನಾಟ್ ಮೋರ್ ದೆನ್ ದಟ್. ಬಿಕಾಸ್ ಇನ್ನೆಲ್ಲೋ ಬರಿಬೇಕಾಗಿರೋದನ್ನ ಮಕ್ಕಳು ಮಿಸ್ ಮಾಡ್ಕೊಳ್ತಾರೆ. ಸೊ ಐ ಥಿಂಕ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಆಲ್ಸೋ ದ ವರ್ಡ್ ಲಿಮಿಟ್ ಮ್ಯಾನೇಜ್ಮೆಂಟ್ ನಾವು ಸರಿಯಾಗಿ ಮಕ್ಕಳಿಗೆ ಗೈಡ್ ಮಾಡಬೇಕು. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸ್ಟೂಡೆಂಟ್ಸ್, ಬಿಕಾಸ್ ಮೋಸ್ಟ್ ಆಫ್ ಯುವರ್ ಸ್ಟೂಡೆಂಟ್ಸ್, ಆಗ್ಲೇ ಸರ್ ಹೇಳಿದಾಗೆ, ಆವರೇಜ್ ಸ್ಟೂಡೆಂಟ್ಸೇ ಇರ್ತಾರೆ. ದಟ್ ಈಸ್ ಯುವರ್ ಬಾಟಮ್ ಲೈನ್. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದೇ ಹಾಗಾಗಿರೋದ್ರಿಂದ ಮೋಸ್ಟ್ ಆಫ್ ಯುವರ್ ಸ್ಟೂಡೆಂಟ್ಸ್ ಆರ್ ಆವರೇಜ್ ಸ್ಟೂಡೆಂಟ್ಸ್. ಅವ್ರದ್ದು ದೊಡ್ಡ ಚಾಲೆಂಜ್ ಏನಂದ್ರೆ, ಇಟ್ಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ನಮ್ಗೆ ಗೌರ್ಮೆಂಟ್, ನಾವು ಪಾಠ ಮಾಡ್ತಾ ಇರೋ ಕಾಲೇಜ್ಗಳಲ್ಲಿ ನಮ್ದು ಪ್ರಾಬ್ಲಮ್ ಆಫ್ ಶಾರ್ಟೇಜ್. ನಮ್ಮ ಮಕ್ಕಳ ವೊಕ್ಯಾಬ್ಯುಲರಿ ತುಂಬಾ ವೀಕ್ ಇರ್ತದೆ. ಬಟ್ ಯುವರ್ ಸ್ಟೂಡೆಂಟ್ಸ್ ಆರ್ ರಿಲೇಟಿವ್ಲಿ ಬೆಟರ್. ಬಟ್ ಯು ಹ್ಯಾವ್ ಟು ಟೆಲ್ ದೆಮ್ ಟು ಡೆಲಿವರ್ ದಿ ಆನ್ಸರ್ ವಿತ್ ಇನ್ ಅ ಸ್ಪೆಸಿಫೈಡ್ ಟೈಮ್, ವಿತ್ ಇನ್ ಅ ಸ್ಪೆಸಿಫೈಡ್ ಸ್ಪೇಸ್. ಐ ಥಿಂಕ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಅರೌಂಡ್ 60 to 80 ಮ್ಯಾಕ್ಸಿಮಮ್ ಫಾರ್ 3 ಮಾರ್ಕ್ಸ್ and 100 to 120 words for 4 marks. Thank you, sir. It's clear. ಹಾಗೆ ಇಲ್ಲಿ ಒಂದು ಕ್ವಶನ್ ಇದೆ. ಇನ್ ಲೆಟರ್ ರೈಟಿಂಗ್, ಈಸ್ ಇಟ್ ನೆಸೆಸರಿ ಟು ರೈಟ್ ರೆಸ್ಯೂಮ್ ಸೆಪರೇಟ್ಲಿ? ಹೌ ಮಾರ್ಕ್ಸ್ ಅಲಾಟೆಡ್? ಓನ್ಲಿ ಫಾರ್ ದ ಲೆಟರ್ ರೈಟಿಂಗ್ ಆರ್ ಇನ್ಕ್ಲೂಡಿಂಗ್ ದ ರೆಸ್ಯೂಮ್ ಆಲ್ಸೋ? ಸಿ, ಜಾಬ್ ಅಪ್ಲಿಕೇಶನ್ ಅಂತ ಹೇಳಿದಾಗ ದೇರ್ ಆರ್ 2 ಕಾಂಪೊನೆಂಟ್ಸ್. ಒನ್ ಇಸ್ ಕವರ್ ಲೆಟರ್, ದ ಅದರ್ ಒನ್ ಇಸ್ ದ ರೆಸ್ಯೂಮ್ ಪಾರ್ಟ್. ನೀವು ವರ್ಕ್ ಬುಕ್ ಅಲ್ಲಿ 2 ಪ್ಯಾಟರ್ನ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಪ್ಯಾಟರ್ನ್ ಕವರ್ ಲೆಟರ್ which also has got resume details also. If the student is able to write it properly with all the resume ಅಲ್ಲಿ ಬರಬೇಕಾಗಿರೋ ಎಲ್ಲ ಡೀಟೇಲ್ಸ್ ಅಲ್ಲಿ ಬರಬೇಕು, ಗುಡ್. ಇಲ್ಲ ಅಂತ ಹೇಳಿದ್ರೆ ಎರಡನ್ನೂ ಸಪರೇಟ್ ಆಗಿ ಬರೆಯೋದು ಬೆಟರ್. ಬಿಕಾಸ್ ಲೆಟರ್ ರೈಟಿಂಗ್ ಅಲ್ಲಿ ಫಾರ್ಮೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನೀವೆಲ್ಲರೂ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ಬೇಕಾದ ಇನ್ನೊಂದು ವಿಷಯ ಏನಂದ್ರೆ, ಕನ್ನಡ ಲೆಟರ್ ರೈಟಿಂಗ್ ಏನ್ ಮಾಡ್ತಾರೆ, ಔಪಚಾರಿಕ ಪತ್ರ ಬರವಣಿಗೆ, ಅದು ಬ್ರಿಟಿಷ್ ಸಿಸ್ಟಮ್ ಅನ್ನ ತಗೊಳತ್ತೆ. ಸಿಗ್ನೇಚರ್ ಭಾಗ ರೈಟ್, ಬಾಟಮ್ ರೈಟಿಗೆ ಬರುತ್ತೆ. ವೆರಸ್ ನಮ್ಮ ವರ್ಕ್ ಬುಕ್ ಅಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತ ಲೆಟರ್ ರೈಟಿಂಗ್ ಪ್ಯಾಟರ್ನ್ ಇಸ್ ಅಮೆರಿಕನ್ ವೇ ಆಫ್ ರೈಟಿಂಗ್ ದ ಲೆಟರ್. ಎಲ್ಲವೂ ಲೆಫ್ಟ್ ಗೆ ಅಲೈನ್ ಆಗಿರುತ್ತೆ. ಈವನ್ ದ ಸಿಗ್ನೇಚರ್ ಕಮ್ಸ್ ಆನ್ ದ ಲೆಫ್ಟ್ ಸೈಡ್. ಅಂಡ್ ನೀವು ರೆಸ್ಯೂಮ್ ಪ್ಯಾಟರ್ನ್ ನೋಡಿದಾಗ, ರೆಸ್ಯೂಮ್ ಪ್ಯಾಟರ್ನ್ ಕೂಡ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಇದೆ. ಸೊ ದ ಐಡಿಯಾ ಈಸ್ ಬೋತ್ ದ ಕಾಂಟೆಂಟ್ ಅಂಡ್ ದ ಡಿಸೈನ್. ಮಕ್ಕಳಿಗೆ ಎರಡು ಕಡೆನೂ ಗಮನ ಇರ್ಲಿ ಅಂತ ಹೇಳಿ. ಸೊ ವರ್ಕ್ ಬುಕ್ ಅಲ್ಲಿ ಎರಡಕ್ಕೂ ಇದೆ. ಕವರ್ ಲೆಟರ್, ರೆಸ್ಯೂಮ್ ಟುಗೆದರ್ ಒಂದು ಫಾರ್ಮೆಟ್ ಇದೆ. ರೆಸ್ಯೂಮ್ ಅಂಡ್ ಕವರ್ ಲೆಟರ್ ಸಪರೇಟ್ ಆಗಿರೋದು ಒಂದು ಫಾರ್ಮೆಟ್ ಇದೆ. ಯು ಜಸ್ಟ್ ಗೈಡ್ ದ ಸ್ಟೂಡೆಂಟ್, ಯು ನೋ ಬೆಟರ್ ಸ್ಟೂಡೆಂಟ್ ಯಾವ್ದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಬೇಸ್ಡ್ ಆನ್ ದಟ್ ಯು ಆರ್ ಫ್ರೀ ಟು ಗೈಡ್ ದ ಸ್ಟೂಡೆಂಟ್ಸ್. Okay, there is another question in 4-mark question. Is it compulsory pick from poetry or drama? No.
ಕ್ವಶನ್ ಪೇಪರ್ ಸೆಕ್ಟರ್ಗೆ 4 ಮಾರ್ಕ್ ಕ್ವಶನ್ ಅಲ್ಲಿ ಒಂದು ಪ್ಲೇ ಡ್ರಾಮಾ ತಗೊಳ್ಳೇಬೇಕು ಅಂತಿದೆ, ಮತ್ತೆ ಒಂದು ಪೋಯಟ್ರಿ ತಗೊಳ್ಳೇಬೇಕು ಅಂತಿದೆ. ಬಟ್ ಸ್ಟೂಡೆಂಟ್ ಈಸ್ ಫ್ರೀ ಟು ರೈಟ್ ಎನಿ 3 questions of their choice. Thank you, sir. But in our previous year, sir, is it fit from at least two from poetry in our previous That questions? has been discontinued. That is discontinued. Okay, okay, sir. Thank you, sir. Thank you. That is discontinued. Okay, sir. Okay. Thank you, sir. Thank you, sir. Welcome. ಹಲೋ ಸರ್. ಹೇಳಿ ಸರ್, 3 ಮಾರ್ಕ್ ಕ್ವಶನ್ಸ್ ಮಕ್ಕಳು ಬರೀತಾರಲ್ಲ ಸರ್, ಇವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ಪ್ರೆಸೆಂಟೇಷನ್ ಅಂತ ಬಂದಾಗ ಗ್ರಾಮ್ಯಾಟಿಕಲ್ ಕರೆಕ್ಟ್ನೆಸ್ ಅಲ್ಲಿ ಕನ್ಸಿಡರ್ ಆಗುತ್ತೆ ಅನ್ಸುತ್ತೆ, ಇಲ್ಲಾಂದ್ರೆ ಅದನ್ನ ಸ್ವಲ್ಪ ಲಿಬರಲ್ ಆಗಿ ತಗೋಬಹುದೇನೋ ಕೇಳಬೇಕಾಗಿತ್ತು. ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ majority of the students are not able to give the presentation grammatically correct. Grammatical errorness ಜಾಸ್ತಿ ಆಗೋದ್ರಿಂದ ಅಲ್ಲಿ there might be a chance to lose marks considering that point in our mind. 4 marks ಅಂತೂ grammatical correctness ಕನ್ಸಿಡರ್ ಆಗ್ತದೆ. ಅದು ಒಂದು ಡೌಟ್ ಕ್ಲಾರಿಫಿಕೇಶನ್ No. 3 mark ಕ್ವಶನ್ ಬಂದಾಗ. Okay. In that way, punctuation and grammatic, error-free sentence structures, all these things are more, expected in both 3 mark question and 4 mark questions also. 1 and 2 are relatively just one word or 2 words or 2 phrases, whereas 3 and 4, your punctuation also needs to be considered, because you are making the students to write in the target language, that is English. So while writing in English, there are rules to write certain letters in a certain way, that is punctuation. That's And right. you are expected to follow the rules of the language. So if you want your students to score 3 out of 3, then the student has to write Romeo in capital R. That's the punctuation the basic thing. Yes. And also verb forms, structures, everything needs to be proper. What happens is, if the student expects 3 out of 3, 4 out of 4, that answer should be error-free from the grammatical sense and also from the punctuation sense and overall structural sense also. Sir. So definitely, while evaluating also, we need to keep an eye on these things, and while teaching also, we need to keep an eye on all these things. Sir, ಇದು ಸೈನ್ಸ್ That's why in English, out of ಬರೋದು ತುಂಬಾ ಕಷ್ಟ ಆಗತ್ತೆ ಇಂಗ್ಲಿಷ್ ನಲ್ಲಿ. ಬಿಕಾಸ್ ನಮ್ಮ ಮಕ್ಕಳು ತುಂಬಾ ಸರಿ ಒಳ್ಳೆ ವೊಕ್ಯಾಬ್ಯುಲರಿ ಇರುತ್ತೆ, ಒಳ್ಳೆ ರೈಟಿಂಗ್ ಇರುತ್ತೆ, ಬಟ್ ಕೆಲವು ಸರಿ ದೇ ಮಿಸ್ ಆನ್ ದಿ ಐದರ್ ಗ್ರಾಮರ್, ಆನ್ ದಿ ಪಂಕ್ಚುಯೇಷನ್ ಥಿಂಗ್. ವಾಟ್ ಹ್ಯಾಪನ್ಸ್, ಥರ್ಡ್ ಅಥವಾ 4th ರೌಂಡ್ ಇವ್ಯಾಲ್ಯೂಯೇಷನ್ ಗೆ ಅದು ಡೆಫಿನೆಟ್ಲಿ ಹೋಗ್ತದಲ್ಲ, ದೀಸ್ ಎರರ್ಸ್ ಬಿಕಮ್ ಅಪರೆಂಟ್ ಆಗ್ಬಿಡುತ್ತೆ, ಐಡೆಂಟಿಫೈ ಆಗತ್ತೆ. ಸೊ ಹಾಗಾಗಿ ನೀವ್ ಯಾರಾದ್ರೂ ಮಕ್ಕಳನ್ನ, ಇಫ್ ಯು ಆರ್ ಏಮಿಂಗ್ ಫಾರ್ 100 out of 100, ಸೊ ಫಸ್ಟ್ ಲೆವೆಲ್ ಇಸ್ ಅವರ ಕಾಂಪ್ರಹೆನ್ಷನ್ ಚೆನ್ನಾಗಿದ್ಯಾ, ಸೆಕೆಂಡ್ ಲೆವೆಲ್ ಅವರ ವೊಕ್ಯಾಬ್ಯುಲರಿ ಚೆನ್ನಾಗಿದ್ಯಾ, ದೆನ್ ದ ಥರ್ಡ್ ಗೈಡ್ ದೆಮ್ ಆನ್ ದ ಪಂಕ್ಚುಯೇಷನ್ ಅಂಡ್ ಆಲ್ಸೋ ದಿಸ್ ಥಿಂಗ್, ಗ್ರಾಮರ್ ಥಿಂಗ್. ಅಂಡ್ ಫೈನಲಿ ಎಲ್ಲ ನನ್ನ ಕಲೀಗ್ಸ್ ಅಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, 3 ಮತ್ತೆ 4 marks ಆನ್ಸರ್ಸ್ ನ ಮಾಡ್ಬೇಕಾದ್ರೆ ಪ್ಲೀಸ್ ಡೋಂಟ್ ಎನ್ಕರೇಜ್ ದೆಮ್ ಟು ರೈಟ್ ಇನ್ ಅ ಸಮ್ಮರಿ ವೇ. ದಿಸ್ ಲೆಸನ್ ಇಸ್ ರಿಟನ್ ಬೈ ಸೋ ಅಂಡ್ ಸೋ, ದಿಸ್ ಪೋಯಟ್ರಿ ಇಸ್ ರಿಟನ್ ಬೈ ಸೋ ಅಂಡ್ ಸೋ, ಹಾಗೆ ಮಾಡಬಾರ್ದು. ಕ್ವೆಶ್ಚನ್ ಏನ್ ಕೇಳಿರ್ತಾರೆ, ಲೆಟ್ ದ ಸ್ಟೂಡೆಂಟ್ ಆನ್ಸರ್ ದ ಕ್ವೆಶ್ಚನ್ ಡೈರೆಕ್ಟ್ಲಿ. ಸಿ, ಎವ್ರಿ ಆನ್ಸರ್ ಇಸ್ ಅ ಸ್ಮಾಲ್ ಎಸ್ಸೆ. ಸೊ ಈಚ್ ಆನ್ಸರ್ ಯುನೀಕ್ ಆಗಿರ್ಬೇಕು. ಇವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಿಮಗೆ ಬೋರ್ ಹೊಡಿಲಿಕ್ಕೆ ಶುರು ಆಗುತ್ತೆ, ಎಲ್ಲರೂ ಸಮರಿ ಟೈಪ್ ಅಲ್ಲೇ ಶುರು ಮಾಡ್ತಾರೆ. ದಟ್ ಡಸಂಟ್ attract your attention for better mark.
So if you have students who can express themselves well, guide them to answer the question. Let them forget the lesson. First, look at the question. What the question is asking. Please guide them to answer to the question. Every answer is a small essay, a beginning, then body, and the conclusion. Okay, sir. I think I have answered your question. Yes, sir. But as far as a science student is concerned, what the biggest mistake they commit while writing answers is ಅಲ್ಲಿ ಸ್ವಲ್ಪ ಅವರು ಟೆನ್ಸ್ ಶಿಫ್ಟ್ ಮಾಡ್ತಾರೆ ಸರ್. ಅದು ಕನ್ಸಿಡರ್ ಆಗ್ತದಲ್ಲ ಸರ್? ಖಂಡಿತ 100%. ಓಕೆ ಸರ್. 100%. ಇಲ್ಲ ಅಂದ್ರೆ ನಾವು ಇಲ್ಲಿ ನೋಡಿ ಇದೇನಾಗತ್ತೆ ಅಂದ್ರೆ ಸೈನ್ಸ್ನವರು ಪ್ಲಸ್ ಬರೆಯೋ ಜಾಗದಲ್ಲಿ ಮೈನಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರ? ಕೊಡ್ಬೋದಾ? ಇಲ್ಲ ಸರ್, ಇಲ್ಲ. ಬಿಕಾಸ್ ಎಂಟೈರ್ ವ್ಯಾಲ್ಯೂ ಚೇಂಜ್ ಆಯ್ತು, ಎಂಟೈರ್ ಸಿಚುವೇಶನ್ ಚೇಂಜ್ ಆಯ್ತಲ್ಲ. ಪಾಸ್ಟ್ ಅಲ್ಲಿ ಹೇಳೋದನ್ನ ಪ್ರೆಸೆಂಟ್ ಅಲ್ಲಿ ಹೇಳಿದಾಗ ನಾವು ಕೊಡೋದು ಸರಿ ಆಗತ್ತೆ? ಹಾ ಸರ್. ಅದು ಥ್ಯಾಂಕ್ ಯು ಸೈನ್ಸ್ ಸರ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಸೊ ಮಚ್. ಜೊತೆ ಪರ್ಟಿಕ್ಯುಲರ್ಲಿ ಇಂಟರಾಕ್ಟ್ ಮಾಡ್ಬೇಕಾದ್ರೆ ಹಾ ಸರ್. ಸೈನ್ಸ್ ಸ್ಟೂಡೆಂಟ್ಸ್ ಯೂಶಲಿ ಓವರ್ಲುಕ್ ದಿ ಗ್ರಾಮಟಿಕಲ್ ಥಿಂಗ್. ಸೊ ಹಾ ಸರ್. ಅವರಿಗೆ ಸ್ವಲ್ಪ ಈ ವಿಚಾರಗಳಲ್ಲಿ ದೇ ಲೂಸ್ ಮಾರ್ಕ್ ಅನ್ನೋದನ್ನ ಡ್ರೈವ್ ಮಾಡಬೇಕು. ಅಂಡ್ ಎರಡನೇದು, ಇಫ್ ದೇ ರಿಯಲಿ ವಾಂಟ್ ಟು ಎಕ್ಸೆಲ್, ಹಾ ಸರ್. ಮ್ಯಾಥ್ಸ್ ಅಲ್ಲಿ ಒಂದು ಮೈನಸ್ ನಿಮ್ ಮಾರ್ಕ್ಸ್ ನ 0 ಮಾಡುತ್ತೆ. ಹೌದು. ಫಿಸಿಕ್ಸ್ ಅಲ್ಲಿ ಒಂದು ತಪ್ಪಾದಂತ ಒಂದು ಅಕ್ಷರ ಮಾರ್ಕ್ಸ್ ನ ಲೂಸ್ ಮಾಡುತ್ತೆ. ಸಿಮಿಲರ್ಲಿ ಇನ್ ಇಂಗ್ಲಿಷ್ ಆಲ್ಸೋ ಯು ಲೂಸ್. ಓಕೆ ಸರ್. ದಟ್ ಐಡಿಯಾ ಶುಡ್ ಬಿ ಗಿವನ್. ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇದು 3 ಮಾರ್ಕ್ಸ್ ಅಲ್ಲಿ ಎಷ್ಟು ವ್ಯಾಲ್ಯೂ ಪಾಯಿಂಟ್ಸ್ಗಳು ಇರ್ಬೇಕು ಸರ್? ಆ ಡಿಸ್ಕ್ರಿಪ್ಟಿವ್ ಆನ್ಸರ್ ಇರುತ್ತೆ 3 ಮಾರ್ಕ್ಸ್ಗೆ ಎಷ್ಟು ವ್ಯಾಲ್ಯೂ ಪಾಯಿಂಟ್ಸ್ಗಳು ವ್ಯಾಲ್ಯೂ ಇರುತ್ತೆ ನೀವು ಹಿಂದೆ 4 ಮಾರ್ಕ್ಸಿಗೆ ಎಷ್ಟು ವ್ಯಾಲ್ಯೂ ಪಾಯಿಂಟ್ಸ್ ನೋಡ್ತಾ ಇದ್ರಿ? ಸರ್? ಒಂದು 6 to 8 ಇದು ಮಾಡ್ತಿದ್ದೀವಿ ಸರ್. 8 ನೋಡ್ತಾ ಇದ್ರಿ. ಸೊ ಯೂಶುವಲಿ ಮೊದಲಿಂದನೂ ನಿಮಗೆ ಪ್ರಾಕ್ಟೀಸ್ ಇರೋದೇನಂದ್ರೆ ಹಾಫ್ ಅ ಮಾರ್ಕ್ ಅಥವಾ 1 ಮಾರ್ಕ್ ನೋಡ್ತೀರಿ ಅಲ್ವಾ? ಒಂದು ವ್ಯಾಲ್ಯೂ ಪಾಯಿಂಟ್ ಅಂತ ಹೇಳಿದಾಗ ಹಾಫ್ ಅ ಮಾರ್ಕ್ ಅಥವಾ 1 ಮಾರ್ಕ್ ಅಂತ ಲೆಕ್ಕ ಇಟ್ಕೊಳ್ತೀರಿ. ಸಿಮಿಲರ್ಲಿ 4 ಮಾರ್ಕಿಗೆ 6 to 8 ಹೇಗ್ ನೋಡ್ತಾ ಇದ್ರು, 3 ಮಾರ್ಕಿಗೆ 4 to 6 ನೋಡ್ತೀರಿ. ಹಲೋ ಸರ್. ಹೇಳಿ. ಸರ್, ಟೆರ್ರಾ ಮಾಡ್ರೆ ಟೆರ್ರಾ ನುಲಿಸ್ ಅಂತ ಬರುತ್ತಲ್ಲ ಸರ್, ಎವ್ರಿಥಿಂಗ್ ಐ ನೀಡ್ ಟು ನೋ ಅದ್ರಲ್ಲಿ ಬ್ರಾಕೆಟ್ ಅಲ್ಲಿ ಅದ್ರ ಮೀನಿಂಗ್ಸ್ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಬ್ರಾಕೆಟ್ ಅಲ್ಲಿ ಇದೆ ಅದ್ರ ಮೀನಿಂಗು. ಆ ತರದ್ದು ಕ್ವೆಶನ್ಸ್ ಬ್ರಾಕೆಟ್ ಅಲ್ಲಿ ಇದ್ರೆ ಅದನ್ನ ಮಲ್ಟಿಪಲ್ ಚಾಯ್ಸಿಗೆ ಕ್ವೆಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ ಸರ್? ಸ್ಪೆಷಲಿ ಬ್ರಾಕೆಟ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ವೇಳೆ ಈಗ ಅದೇನಂದ್ರೆ ಅಗೈನ್ ಮಲ್ಟಿಪಲ್ ಚಾಯ್ಸ್ ವಿಚಾರಕ್ಕೆ ಬಂದಾಗ ನನ್ನ ರಿಕ್ವೆಸ್ಟ್ ಏನಂದ್ರೆ, ಈಗ ನಾವು ಮಾಡಿರೋ ಕ್ವಶನ್ ಬ್ಯಾಂಕ್ ಅನ್ನು ಒಮ್ಮೆ ನೋಡಿ. ಇದು ಉಳಿದ ಎಲ್ಲ ಕಲೀಗ್ಸ್ ಅಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ, MCQ ತಗೊಂಡಾಗ ಸ್ಟೆಮ್ ಮತ್ತೆ ಸ್ಟೆಮ್ ನೀವೇನ್ ಕೊಡ್ತೀರಿ ಅದಕ್ಕೆ ಒಂದು ರೈಟ್ ಆಪ್ಷನ್ ಇರುತ್ತೆ. ರೈಟ್ ಆನ್ಸರ್ ಒಂದಿರುತ್ತೆ. ಇನ್ನು ಉಳಿದ 3 ಡಿಸ್ಟ್ರಾಕ್ಟರ್ಸ್ ಇರುತ್ತೆ. ಆ 3 ಡಿಸ್ಟ್ರಾಕ್ಟರ್ಸ್ ನಮ್ಮ ಫ್ಯಾಂಟಸಿಯಿಂದ ಬಂದಿರಬಾರ್ದು, ಹೀಗೆ ಹೊರಗಡೆಯಿಂದ ತರಬಾರ್ದು. ಅದು ನಮ್ಮ ಟೆಕ್ಸ್ಟ್ ಇಂದಾನೇ ಬಂದಿರ್ಬೇಕು. ಒಂದು ಸಮಸ್ಯೆ ಏನಂದ್ರೆ 2023 ಇಂದನೂ ನಾನು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಕೂತ್ಕೊಂಡು ನಮ್ಮ ಕ್ರಿಯೇಟಿವಿಟಿಯನ್ನ MCQ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಬಟ್ ನಾವ್ ಯಾರು MCQ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತಾ ಇಲ್ಲ. ಗೂಗಲ್ ನಲ್ಲಿ ನಿಮಗೆ MCQ ಗಳ ಬಗ್ಗೆ ಒಳ್ಳೆ ಸ್ಟಡಿ ಮೆಟೀರಿಯಲ್ ಇದೆ. ಪ್ಲೀಸ್ ಗೋ ಥ್ರೂ ದ ಸ್ಟಡಿ ಮೆಟೀರಿಯಲ್ಸ್. ಅಂಡ್ ತುಂಬಾ ಸರಿ ನಮ್ಮ ಸೋಮಾರಿತನಕ್ಕೆ ಗ್ರೂಪ್ ಅಲ್ಲಿ ಯಾರೋ ಕಳಿಸ್ತಾರೆ, ಅದನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಇಟ್ ಈಸ್ ಆಕ್ಚುಲಿ ಮಿಸ್ಗೈಡಿಂಗ್ ಅವರ್ ಸ್ಟೂಡೆಂಟ್ಸ್. ಸೊ ನೀವೊಂದು ಸ್ಟೆಮ್ ಏನ್ ಕೊಡ್ತೀರಿ, ಒಂದು ಸೆಂಟೆನ್ಸ್ ಏನ್ ಕೊಡ್ತೀರಿ, ಅದಕ್ಕೆ ಒಂದು ಮಾತ್ರ ಆನ್ಸರ್ ಇರಬೇಕು, ಉಳಿದ 3 ಡಿಸ್ಟ್ರಾಕ್ಟರ್ಸ್ ಇರಬೇಕು. ಆ 3 ಡಿಸ್ಟ್ರಾಕ್ಟರ್ಸ್ ಟೆಕ್ಸ್ಟ್ ಇಂದಾನೇ ತಗೊಂಡಿರ್ಬೇಕು. ಈಗ ಮೇಡಮ್ ಕೇಳಿದ್ದನ್ನ ನೀವು ತಗೊಳ್ಳೋದಾದ್ರೆ, ಮದರ್ ಅರ್ತ್ ಅಂತ ತಗೊಂಡ್ರೆ ಸ್ಟೆಮ್ ಅಲ್ಲಿ ಅದಕ್ಕೆ ರೆಫರೆನ್ಸ್ ಬಂದಿರಬೇಕು, ಇಲ್ಲೂ ಕೂಡ ಚಾಯ್ಸ್ ಅಲ್ಲಿ ಅದಿರ್ಬೇಕು. ಇಲ್ಲ ಟೆರಾ ನಲ್ಲಿಸ್ ಅಂತ ತಗೊಳ್ತೀರಿ, ದ ಸೇಮ್ ವರ್ಡ್ ಸಿಮಿಲರ್ ಟೆರಾ ಮದ್ರೆ ಶುಡ್ ಬಿ ದೇರ್. ಒಂದ್ ಕಡೆ ಒಂದ್ ತಗೊಳ್ಳೋದು, ಇನ್ನೊಂದ್ ಕಡೆ ಇನ್ನೊಂದ್ ತಗೊಳ್ಳೋದು ಆಗ್ಬಾರ್ದು. MCQ ಗಳ ಬಗ್ಗೆ ಬಂದ್ರೆ, ಒಂದು
ಈಗ ಕೊಟ್ಟಿರುವಂತ ಕ್ವಶನ್ ಬ್ಯಾಂಕ್ ಅನ್ನ ನೋಡಿ. ದೇರ್ ಆರ್ ಮೆನಿ ವೆರೈಟೀಸ್, ಬಟ್ ಎಲ್ಲದರಲ್ಲೂ ಒಂದನ್ನ ನೆನ್ಪಿಟ್ಕೊಳ್ಬೇಕು. ಡಿಸ್ಟ್ರಾಕ್ಟರ್ಸ್ ಟೆಕ್ಸ್ಟ್ ಇಂದಾನೆ ಬಂದಿರಬೇಕು ಮ್ಯಾಕ್ಸಿಮಮ್. ನಮ್ಮ ಮನಸ್ಸಿಗೆ ಬಂದ ಹಾಗೆ ಡಿಸ್ಟ್ರಾಕ್ಟರ್ಸ್ ಅನ್ನ ತಗೊಳ್ಬಾರ್ದು. ಓಕೆ ಓಕೆ ಸರ್. ಸರ್, ಒಂದು ಪ್ಯಾಸೇಜ್ ಅಲ್ಲಿ ಮೊನ್ನೆ ಪ್ರಿಪರೇಟರಿನಲ್ಲಿ ಕೇರಿಂಗ್ ಅಂತ ಕೊಟ್ಟು ಹೆಚ್ಚು ಕೊನೆಯದೊಂದು ಆಂಟನಿಮ್ ಬರೀರಿ ಅಂತ ಕೇಳಿದ್ದಾರೆ. ಅದಕ್ಕೆ ಸ್ಟೂಡೆಂಟ್ಸ್ ಕೆಲವರು ನೆಗ್ಲೆಕ್ಟ್ ಅಂತ ಬರೆದಿದ್ದಾರೆ. ನೆಗ್ಲೆಕ್ಟಿಂಗ್, ನೆಗ್ಲಿಜೆನ್ಸಿ, ವರ್ಬ್, ನೌನ್ ಈ ತರದೆಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗಿದೆ. ಅವ್ರು ಕೇಳಿರೋದು ವರ್ಬಲ್ಲೇ, ಕೇರಿಂಗ್ ಅಂತ ಕೇಳಿದಾಗ. ಅಲ್ಲಲ್ಲ, ಅವರು ಕೇರಿಂಗ್ ಅಂತಾನೆ. ಕೇರಿಂಗ್ ಅಂತ ಆಂಟನಿಮ್ ಅಲ್ಲ, ಅವರು ಕ್ವಶನ್ ಅನ್ನ ಗಿವ್ ದಿ ಆಂಟನಿಮ್ ಆಫ್ ಕೇರಿಂಗ್ ಅಂತ ಕೊಟ್ಟಿದ್ದಾರೆ. ಎಸ್ ಸರ್, ಎಸ್. ಅದಕ್ಕೆ ಪ್ರಿಫಿಕ್ಸ್ ಕ್ರಿಯೇಟ್ ಮಾಡಿ ಆಂಟನಿಮ್ ಕೊಡಿ ಅಂತ ಏನಾದ್ರು ಕೇಳಿದಾರ? ಇಲ್ಲ ಇಲ್ಲ ಸರ್, ಆತರ ಏನಿಲ್ಲ. ಜಸ್ಟ್ ಆಂಟನಿಮ್ ಕೇಳಿದ್ದಾರೆ. ಸೊ ಕ್ವಶನ್ ಪೇಪರ್ ಸೆಟ್ಟರ್ ಕ್ವಶನ್ ಸೆಟ್ಟರ್ ಏನ್ ಮಾಡಿದ್ದಾರೆ, ಕ್ವಶನ್ ಅನ್ನು ಓಪನ್ ಆಗಿ ಕೇಳಿದ್ದಾರೆ. ಸೊ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಅಪ್ ವಿತ್ ದೇರ್ ಓನ್ ಆನ್ಸರ್ಸ್. ಎಸ್ ಸರ್, ಎಸ್. ಸೊ ದ ಪ್ರಾಬ್ಲಮ್ ಫಾಲ್ಟ್ ಲೈಸ್ ಇನ್ ದ ವರ್ಬ್ ಅಥವಾ ನೌನ್ ಫಾರ್ಮ್ ಯಾವ್ದು ಬರ್ದ್ರೂ ಮಾರ್ಕ್ಸ್ ಕೊಡ್ಬೇಕಾ ಸರ್? ಆ ತರ ಇದ್ದಾರೆ? ನೀವು ಹತ್ರ ಕೊಟ್ಟಾಗ ಕೊಡಲೇಬೇಕಲ್ಲ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. Okay, there is another question here. Is it required to write the question of the linkers because numbering is not given? Whether they can write in an order. Okay. Sub question illa anta ನೀವೇನಾದ್ರೂ ಕೇಳ್ತಾ ಇದ್ರೆ, your sentence is not making sense here. ಸೊ ಲಿಂಕರ್ಸ್ ನೀವು ಎರಡು ತರ ಆನ್ಸರ್ ಮಾಡ್ಬೋದು. ಒಂದು, ಆ ಪ್ಯಾರಾಗ್ರಾಫ್ ಹೇಗಿರುತ್ತೋ ಹಾಗೆ ಮಾಡಿ ಬ್ಲಾಂಕ್ ಅಲ್ಲಿ ರೈಟ್ ಲಿಂಕರ್ ಅನ್ನ ಬರೆದು ಅದನ್ನ ನೀಟಾಗಿ ಅಂಡರ್ಲೈನ್ ಮಾಡ್ಲಿಕ್ಕೆ ಹೇಳ್ಬೋದು. ದಟ್ಸ್ ದ ಬೆಸ್ಟ್ ವೇ. ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಬ್ಲಾಂಕ್ ಅನ್ನ ಫಸ್ಟ್ ಲೈನ್ ಅಲ್ಲಿ ಬರೆದು ಸೆಕೆಂಡ್ ಬ್ಲಾಂಕ್ ಅನ್ನ ಸೆಕೆಂಡ್ ಲೈನ್ ಅಲ್ಲಿ ಬರಿಬಹುದು. ಅಥವಾ ಫಸ್ಟ್ ಬ್ಲಾಂಕ್ ಅನ್ನ ವರ್ಡ್ ನ ಫಸ್ಟ್ ಬರೆದು ಕಾಮ ಹಾಕಿ ಹೀಗೂ ಬರಿಬಹುದು. ಬಟ್ ದ ಬೆಸ್ಟ್ ವೇ ಇಸ್ ಟು ರೈಟ್ ಇನ್ ದ ಪ್ಯಾರಾಗ್ರಾಫ್ ಅಂಡ್ ಆಲ್ಸೋ ಅಂಡರ್ಲೈನ್ ಇಟ್ ಪ್ರಾಪರ್ಲಿ. ತುಂಬಾ ಸರಿ ಮಕ್ಳು ಏನ್ ಮಾಡ್ತಾರೆ, ಬರೀತಾರೆ, ಅಂಡರ್ಲೈನ್ ಮಾಡಲ್ಲ. ಇವ್ಯಾಲ್ಯೂಯೇಟರ್ಗೆ ತುಂಬಾ ಕಿರಿಕಿರಿ ಆಗತ್ತೆ. ಅವಾಗ ಮಾರ್ಕ್ಸ್ ಒಂದು ಕಿರಿಕಿರಿ ಆಗತ್ತೆ, ಅಥವಾ ಇನ್ ಕೆಲವು ಸರಿ ಇವ್ಯಾಲ್ಯೂಯೇಟರ್ ಗುರುತಿಸ್ದೇನೂ ಇರಬಹುದು. ಬೋತ್ ದ ವೇ ಸ್ಟೂಡೆಂಟ್ಸ್ ಲೂಸ್ ದ ಮಾರ್ಕ್ಸ್. ಅದನ್ನ ಕರೆಕ್ಟ್ ಆಗಿ ಬ್ಲಾಂಕ್ ನ ಅಂಡರ್ಲೈನ್ ಮಾಡ್ಲಿಕ್ಕೆ ನೀವು ಗೈಡ್ ಮಾಡ್ಬೋದು. ಸೊ ಇನ್ನೊಂದು ಕ್ವಶನ್, ಈಸ್ ಇಟ್ ನೆಸೆಸರಿ ಟು ರೈಟ್ ಇಂಟ್ರಡಕ್ಷನ್ ಅಂಡ್ ಕನ್ಕ್ಲೂಷನ್? ಇಲ್ಲಿ ಸಮ್ಮರಿ ಟೈಪ್ ಆನ್ಸರ್ ಅನ್ನ ಬರೆಯೋದು ಬೇಡ. ಅದು ಹೇಗಿರ್ಬೇಕಂದ್ರೆ, ಕ್ವಶನ್ ಏನಿರುತ್ತೋ ಲೆಟ್ ದ ಸ್ಟೂಡೆಂಟ್ ಬಿಗಿನ್ ದಿ ಆನ್ಸರ್ ಅಡ್ರೆಸ್ಸಿಂಗ್ ದ ಕ್ವಶನ್. Okay. Any other questions? Is there any chapter for expressions? No. See, expressions ಗೆ ಇಂಥದ್ದೇ ಪಾಠ ಅಂತಿಲ್ಲ. ಆದ್ರೆ ಒಂದು ಪಾಠದಿಂದ ಎರಡು ಗ್ರಾಮರ್ ಐಟಮ್ ಅನ್ನ ತಗೊಳ್ಬಾರ್ದು ಅಂತಿದೆ. ದೇರ್ ಆರ್ ಟೂ ಥಿಂಗ್ಸ್ ನೀವು ಎಲ್ರೂ ನೆನ್ಪಿಟ್ಕೊಳ್ಬೇಕಾಗಿರೋದು. ಒಂದು, ಗ್ರಾಮರಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಟೆಕ್ಸ್ಟ್ ಇಂದನೂ ಬರ್ಬೋದು, ಟೆಕ್ಸ್ಟ್ ನ ಹೊರಗಡೆಯಿಂದನೂ ಬರ್ಬೋದು. ಆದ್ರೆ ಅಲ್ಲಿ ಬಳಸುವ ವೊಕ್ಯಾಬುಲರಿ ಏನಿದೆ, ಎಕ್ಸ್ಪ್ರೆಷನ್ ಇರ್ಬೋದು, ಲಿಂಕರ್ ಇರ್ಬೋದು, ಅದು ಟೆಕ್ಸ್ಟ್ ಬುಕ್ ಅಲ್ಲೂ ಬಂದಿರಬೇಕು, ವರ್ಕ್ ಬುಕ್ ಅಲ್ಲಿ ಬಂದಿರಬೇಕು. ಅಲ್ಲಿ ಬರದೇ ಇರುವಂತ ಪದಗಳನ್ನ ಟೆಸ್ಟ್ ಮಾಡಬಾರ್ದು. ಆದ್ರೆ ಟೆಕ್ಸ್ಟ್ ಇಂದ ಹೊರಗಡೆಗೆ ತಗೊಳ್ಳಿಕ್ಕೆ ಅವಕಾಶ ಇದೆ. Okay. Are there any other things you want me to discuss?
ಓಕೆ. ಸೊ ಬೇರೆ ನಿಮ್ಗೆ ಏನು ಕ್ವೆಶನ್ಸ್ ಇಲ್ಲ ಅಂತ ಹೇಳಿದ್ರೆ ಐ ಜಸ್ಟ್ ವಾಂಟ್ ಯು ಪೀಪಲ್ ಟು ಗೋ ಥ್ರೂ ವಿತ್ ದಿಸ್ ಕ್ವಶನ್ ಬ್ಯಾಂಕ್. ಐ ಹೋಪ್ ಫಸ್ಟ್ ನಿಮ್ಮಲ್ಲಿ ಎಲ್ಲರೂ ಇದನ್ನ ಕ್ವಶನ್ ಬ್ಯಾಂಕ್ ಅನ್ನ ನೋಡಿದಿರಿ ಅಂತ ಅನ್ಕೊಳ್ತೇನೆ. ಎಸ್ ಸೊ ಸರ್. ಈ ಕ್ವಶನ್ ಬ್ಯಾಂಕಿಂಗ್ ಎಲ್ಲರ ಸ್ಕ್ರೀನ್ಗೂ ಕಾಣ್ತಾ ಇದೆ ಅಂತ ಅನ್ಕೊಳ್ತೇನೆ. ಎಸ್. ಮಾಡೆಲ್ ಕ್ವಶನ್ ಪೇಪರ್, ರೈಟ್. ಮಾಡೆಲ್ ಕ್ವಶನ್ ಪೇಪರ್ ಮಂಜುಳಾ ಅವರೇ, ಜೊತೆಗೆ ಇದ್ದಂತ ಮಾಡೆಲ್ ಕ್ವಶನ್ ಪೇಪರ್ ಜೊತೆಗಿದ್ದ ಜನರಲ್ ಇನ್ಸ್ಟ್ರಕ್ಷನ್ಸ್ ಸೆಪ್ಟೆಂಬರ್ ಟೈಮಲ್ಲಿ ನಾವು ರೆಡಿ ಮಾಡಿದಂತ ವಿಷಯ ಅದು. ಆದ್ಮೇಲೆ ಸ್ವಲ್ಪ ಒಂದಷ್ಟು ಆ, ಬದಲಾವಣೆಗಳು, ಒಂದು ಬದಲಾವಣೆಗಳಂತ ಹೇಳಿದ್ರೆ ನಾವು ಹೇಳೋ ರೀತಿನಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ನ ಇಲ್ಲಿ ಮಾಡಿದ್ದೇವೆ. ಒಂದು, ನೀವು ಕೇಳಿದ 2 ಮಾರ್ಕ್, ಮೀನ್ 2, 3 ಇದಕ್ಕೇನ್ ಕೇಳಿದ್ರಿ, ಯು ಕ್ಯಾನ್ ಸಿ ಹಿಯರ್. ನಾನು ಡಿಸ್ಕಸ್ ಮಾಡಿದ್ದೆಲ್ಲ ಇಲ್ಲಿ ಮತ್ತೆ ಡೀಟೈಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಕಮ್ಯುನಿಕೇಟ್ ಮಾಡಿದ್ದೇವೆ. ಸೊ 2 ಮಾರ್ಕ್ seeks 2 value question, 2 value points. Answer could be in 2 sentences, phrases, or words. So I think most of your students are relatively better readers in English. So you can give them the question bank, either better in physical copy. Ask them to write or read once. At least instead of asking them to read, it is better to ask them to write once. So they will also get an idea. So here, 3 mark question seeks an answer of about 60 words. So 60 words is the maximum limit you can think of. So answer with a brief explanation. 4 mark in about 100 words. 3 mark ಮತ್ತೆ 4 ಮಾರ್ಕಿಗೆ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ಸಿಂಪಲ್ ಎಕ್ಸ್ಪ್ಲನೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ವೆರಾಸ್ ಇನ್ 4 ಮಾರ್ಕ್ ಕ್ವಶನ್ ಅನಾಲಿಟಿಕಲ್ ಆಗಿರುತ್ತೆ, ಮತ್ತೆ ಇವ್ಯಾಲ್ಯುವೇಟಿವ್ ಆಗಿರುವಂತ ಆನ್ಸರ್ಸ್ ಅನ್ನ ಅಲ್ಲಿ ಹೇಳ್ತೀವಿ. ಸೊ ದಿಸ್ ಕ್ವಶನ್, ಮೋಸ್ಟ್ ಆಫ್ ದೀಸ್ ಕ್ವಶನ್ಸ್ ಕಮ್ ಅಂಡರ್ ಹಾಟ್ಸ್ ಕ್ಯಾಟಗರಿ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಗೆ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಲೈಕ್ ಮೆಮೊರಿ ರೀಕಾಲ್ ಅಲ್ಲಿ ಏನಿರುತ್ತೋ ಅದನ್ನೇ ಬಳಸುವಂತದ್ದು ಇರುತ್ತೆ. ವೆರಾಸ್ ಇನ್ 4 ಮಾರ್ಕ್ ಕ್ವಶನ್, ಸ್ಟೂಡೆಂಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಥಿಂಕ್ ಅಂಡ್ ಎಕ್ಸ್ಪ್ರೆಸ್ ಹರ್ಸೆಲ್ಫ್, ಹಿಮ್ಸೆಲ್ಫ್ ಇನ್ ಬೆಟರ್ ವೇ, ಮೋರ್ ಡೆಪ್ತ್ ಇಲ್ಲಿ ಬೇಕು ಅನ್ನೋದೊಂದು ನಿರೀಕ್ಷೆ ಇರುತ್ತೆ. ದೆನ್ ಇಲ್ಲಿ ಮತ್ತೆ ಹಾರ್ಟ್ಸ್ದು ಈ ಡಿಸ್ಕಷನ್ಸ್ ಎಲ್ಲ ಇಲ್ಲಿ ಇನ್ನೊಂದಷ್ಟು ಮಾಡಿದ್ದೇವೆ. ಸೊ ವೇಟೇಜ್ ಫ್ರೇಮ್ವರ್ಕ್ ಸಿಕ್ತಿರೋದು ಕೂಡ ಇಲ್ಲಿ ಮತ್ತೆ ಮಾಹಿತಿ ಇದೆ. ದೆನ್ MCQಗಳ ಬಗ್ಗೆ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಇದ್ರೆ, ಪ್ಲೀಸ್ go through this question bank. We have taken care to come up with good MCQs here. And MCQs ಅಲ್ಲಿ ಒಂದಷ್ಟು ವೆರೈಟೀಸ್ ಅನ್ನ ತಂದಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದ್ರಲ್ಲಿ ಕ್ವಶನ್ ನಂಬರ್ 5 ಅನ್ನ ನೋಡಿ. ಐಡೆಂಟಿಫೈ ದ ಮಿಸ್ ಮ್ಯಾಚ್ಡ್ ಕಾಂಬಿನೇಷನ್ ಅಂತ ಇದೆ. ಸೊ ಮಿಸ್ ಮ್ಯಾಚ್ಡ್ ಅಂತ ಹೇಳಿದಾಗ ಬರೀ ಮೆಮೊರಿ ರಿಕಾಲ್ ಇಲ್ಲಿ ಸಾಧ್ಯ ಆಗೋದಿಲ್ಲ. ಸ್ಟೂಡೆಂಟ್ ಹ್ಯಾಸ್ ಟು ಥಿಂಕ್ ಅಂಡ್ ಆನ್ಸರ್. ಸೊ ಒಂದು MCQ ನ ಹಾರ್ಟ್ಸ್ ಕ್ಯಾಟಗರಿನಲ್ಲಿ ಕೇಳುವಂತ ಒಂದು ಎಕ್ಸಾಂಪಲ್ ಇದಾಗತ್ತೆ. ದೆನ್ ಸ್ಟೇಟ್ಮೆಂಟ್, ರೀಸನ್, ಮತ್ತೆ ಅನಾಲಜಿ. ಈಗ ಈ ಅನಾಲಜಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ನಂಬರ್ 12 ಇದೆ ನೋಡಿ, ಕಂಪ್ಲೀಟ್ ದಿ ಅನಾಲಜಿ ವಿತ್ ರೆಫರೆನ್ಸ್. ಅನಾಲಜಿ ಅಂತ ಹೇಳಿದಾಗ ಸಿಮಿಲರ್ ಥಿಂಗ್. ಸೊ ರೋಮಿಯೋ ನ್ಯೂ ಸ್ನೋ ಆನ್ ಎ ರೇವನ್ಸ್ ಬ್ಯಾಕ್. ಸೊ ಅದನ್ನ ಪದ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಜೂಲಿಯಟ್, ಡೇ ಇನ್ ನೈಟ್, ಲಿಟಲ್ ಸ್ಟಾರ್ಸ್ ಇನ್ ದ ಸ್ಕೈ, ಗ್ಯಾರಿಸನ್ ಇನ್ ದ ಸ್ಕೈ, a rich jewel in an Ethiopia's ear. So C is the right answer here, option. But ಒಂದು ನನ್ನ ಎಲ್ಲ ಪ್ರೊಫೆಷನಲ್ ಕಲೀಗ್ಸ್, ನೀವು ಟೀಚರ್ಸ್ ಏನಿದ್ದೀರಿ, ಮೈ ರಿಕ್ವೆಸ್ಟ್ ಇಸ್ see these distractors. All these are within the poem. ಆ ಪಾಮ್ ಅಲ್ಲೇ ನಾವು ಪಿಕ್ ಮಾಡಿದೀವಿ, ಪಾಮ್ ಇಂದ ಆಚೆಗೆ ಹೋಗಿಲ್ಲ. ಸೊ ಇದನ್ನೆಲ್ಲೋ ಔಟ್ ಆಫ್ ದಿ ಬ್ಲೂ ಯಾವುದೋ ಒಂದು ವರ್ಡ್ ಅನ್ನ ತಂದು ಇಲ್ಲಿ ಹಾಕಬಾರ್ದು. ಡಿಸ್ಟ್ರಾಕ್ಟರ್
should be carefully planned and ಆದಷ್ಟು ಕನ್ಫ್ಯೂಷನ್ಗೆ ಅವಕಾಶ ಇರಬೇಕು. ಸ್ಟೂಡೆಂಟ್ ಹ್ಯಾಸ್ ಟು ಥಿಂಕ್ ಅಂಡ್ ಆನ್ಸರ್. ಅಂಡ್ ಮೈ ಅನದರ್ ರಿಕ್ವೆಸ್ಟ್ ಇಸ್ ಇಲ್ಲಿ 2 marks ಕ್ವಶನ್ಸ್ ಏನಿದೆ, you go through these questions. We have taken a lot of time and energy. We have put a lot of energy in this. ಒಂದಷ್ಟು 2 marks ಕ್ವಶನ್ಸ್ ಅನ್ನ ಕೇರ್ಫುಲ್ ಆಗಿ ನಾವು ಪ್ಲಾನ್ ಮಾಡಿದೀವಿ. ಮೆನ್ಷನ್ ಎನಿ 2 images to which Romeo compares Juliet in the poem Romeo and Juliet. So any 2 images, 2 value points, 2 marks. ಅದಕ್ಕೆ 2 words or 2 phrases or 2 sentences. So earlier MCQ ಬದಲು we used to have 12 1-mark questions in a word or in a phrase or in a sentence ಅಂತ ಇನ್ಸ್ಟ್ರಕ್ಷನ್ ಇರ್ತಾ ಇತ್ತು. ಆ ಪ್ಲೇಸ್ ಅಲ್ಲಿ now you have this 2 words, 2 sentences or 2 phrases. So I think for your students, ಒಂದು residential, ಇನ್ನೊಂದು average students, this question bank will help them a lot. So even here ನೋಡಿ, ಇಲ್ಲಿಗೆ ಬಂದಾಗ ಐ ಥಿಂಕ್ ವಿ ಆರ್ ಇನ್ 2DR ಲೆಸನ್ ಅಲ್ಲಿ. I hope I am not going too fast because already we have finished our time. ಇಲ್ಲಿ ಕ್ವಶನ್ ನಂಬರ್ 2 ನೋಡಿ, ಅಕಾರ್ಡಿಂಗ್ ಟು ದ ಸ್ಟೋರಿ 2DR, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್? ಸೊ ಈ ವರ್ಡ್ ಕಡೆಗೆ ಸ್ಟೂಡೆಂಟ್ ನ ಗಮನ ಹೋಗಬೇಕು. ದಿಸ್ ಇಸ್ ವೇರ್ ಥಿಂಕಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಇಲ್ಲೇನಾಗತ್ತೆ, ಪಾಪ್ಯುಲೇಷನ್ ಆಫ್ ಮೊನಾಕೋ ಇನ್ 2DR ಈಸ್, ದಿಸ್ ಇಸ್ ಮೆಮೊರಿ ರೀಕಾಲ್. ನೋಡಿ, ಇಲ್ಲಿ ಬಳಸಿರುವಂತ ನ್ಯೂಮರಲ್ಸ್ ಕೂಡ ಟೆಕ್ಸ್ಟ್ ಬುಕ್ಕಿಗೆ ನಲ್ಲೇ ಸಿಗುವಂತದ್ದು. 600 francs ಪೆನ್ಷನ್ ವಿಚಾರಕ್ಕೆ ಬರ್ತದೆ. 7,000 ಪಾಪ್ಯುಲೇಷನ್, ದಟ್ ಇಸ್ ದ ರೈಟ್ ಆನ್ಸರ್. 16,000, 12,000 ಗಿಲೆಟಿನ್ ಮತ್ತೆ ಎಕ್ಸಿಕ್ಯೂಷನ್ ಅನ್ನ ಹೈರ್ ಮಾಡ್ಲಿಕ್ಕೆ ಕೇಳಿದಂತ ಮನಿ ಅಮೌಂಟ್ ಆಗಿತ್ತು. ಸೊ ವಿ ಶುಡ್ MCQ ನ ಡಿಸೈನ್ ಮಾಡ್ಬೇಕಾದ್ರೆ ಆದಷ್ಟು ಡಿಸ್ಟ್ರಾಕ್ಟರ್ ನ ವೊಕ್ಯಾಬುಲರಿ ವಿತ್ ಇನ್ ದಿ ಟೆಕ್ಸ್ಟ್ ಆ ಲೆಸನ್ ಫಾರ್ಮೆಟ್ ಒಳಗಡೆನೆ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ this question bank has got some good things. See, I think you can have a look at this question number 12. Choose the odd combination out with reference to 2DR. Odd combination out. ಇದು ಯಾವುದು ಗುಂಪಿಗೆ ಸೇರದಿಲ್ಲ. Odd combination. So such questions can be framed under odds category. One of the best thing is ಯಾವುದೇ MCQ ನ ನೀವು ಡಿಸೈನ್ ಮಾಡಿದಾಗ ಒಂದು ಲಿಮಿಟೆಡ್ ಗ್ರೂಪಿಗೆ 5-6 ಸ್ಟೂಡೆಂಟ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ಕೊಡಿ. ಅವಾಗ ಅವರು ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ ಕನ್ಫ್ಯೂಷನ್ಸ್ ಇದ್ರೆ, ಮತ್ತೆ ಅವರ ಆನ್ಸರ್ ಬರ್ದದನ್ನ ನೀವು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗತ್ತೆ. ಸೊ MCQ ಡಿಸೈನ್ ಮಾಡೋದು, ದೇರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ವಿತ್ MCQ is the easiest question to evaluate, but it is the toughest question to frame. ಒಂದು ಸ್ವಲ್ಪ ನಾವು ಮಿಸ್ ಮಾಡ್ಕೊಂಡ್ರೆ it becomes a laughing stock, MCQ. But create it carefully, it's easy for evaluation and also it gives us better results. So then I just go to the language section. Language section ಅಲ್ಲಿ ನೀವು ಗಮನಿಸಿದ್ರೆ there is one new question item. ಇದು ಪ್ರೊನೌನ್ಸ್ ಗೆ ಬಂದಾಗ, ರೆಫರೆನ್ಸ್ ನೌನ್ ಅಂಡ್ ಪ್ರೊನೌನ್ ಗೆ ಬಂದಾಗ ಅರ್ಲಿಯರ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತಿತ್ತು, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇಟ್ಸ್ ಲೈಕ್ 1 mark ಜಾಸ್ತಿನೂ ಆಗಿದೆ. ಅದ್ರ ಜೊತೆಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಿಂತನೂ ಇದು ಬೆಟರ್. ಫಿಲ್ ಇನ್ ದ ಬ್ಲಾಂಕ್ಸ್ ಎಷ್ಟೋ ಸರಿ ಮಕ್ಕಳು ಇಡೀ ಸೆಂಟೆನ್ಸ್ ಅನ್ನ ಬರೆದ್ಬಿಟ್ಟಿರ್ತಾ ಇದ್ರು, like our students, below average students. But now students have to select the response from here and match it. So ಇದೊಂದು ಕ್ವಶನ್ ವ್ಯತ್ಯಾಸ ಆಗಿದೆ. ಅಂಡ್ ಇನ್ನೊಂದು ನೀವು ಗಮನಿಸಬಹುದು, ನೀವು ಕ್ವಶನ್ ಬ್ಯಾಂಕ್ ಅನ್ನ ನೋಡಿದಾಗ ನೋಡಿ, ಎವ್ರಿ ಲ್ಯಾಂಗ್ವೇಜ್ ಐಟಮ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದೆ. 3-4 lines ಬರೆದಿದ್ದೇವೆ, ವಾಟ್ ಟು ಎಕ್ಸ್ಪೆಕ್ಟ್ and how to expect. So please read it carefully for all the things. See, for expression, here we have given a small note, and pronouns note is given, and comprehension passage ಹೇಗಿರ್ಬೇಕು, what sort of question should be there ಇದಿರುತ್ತೆ.
ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಕ್ವಶನ್ ಪೇಪರ್ ಹೇಗಾಗತ್ತೆ ಮುಂದೆ ಅನ್ನೋ ಯೋಚನೆ ಏನಾದ್ರೂ ಇದ್ರೆ, ಈ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿರುವಂತ ಇನ್ಸ್ಟ್ರಕ್ಷನ್ಸ್, ಇಲ್ಲಿರುವಂತ ಇನ್ಸ್ಟ್ರಕ್ಷನ್ಸ್ ಬೋರ್ಡ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಗೆ ಕಮ್ಯುನಿಕೇಟ್ ಮಾಡಿರುತ್ತೆ. ಸೊ ಹಾಗಾಗಿ ಬೇಸ್ಡ್ ಆನ್ ದೀಸ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ ದ ಕ್ವಶನ್ ಪೇಪರ್ ವಿಲ್ ಕಮ್. ಮಕ್ಕಳ ತಲೆಯಿಂದ ಆ ಭಯನ ತೆಗೆದು ಹಾಕ್ಬೇಕು. ನಾವೇ ಹೆದರ್ಕೊಂಡು ಅಯ್ಯೋ ಹೇಗ್ ಬರುತ್ತೋ ಈ ಪ್ರಶ್ನೆ ಕ್ವಶನ್ ಪೇಪರ್ ಈ ಸರಿ ಅಂತ ಹೇಳೋದ್ರ ಬದಲು ಮಕ್ಕಳಿಗೆ ಸಿ ಆಲ್ ದೀಸ್ ಇನ್ಸ್ಟ್ರಕ್ಷನ್ಸ್ ಆರ್ ದೇ, ಈ ಎಕ್ಸ್ಪೆಕ್ಟೆಡ್ ಗೈಡ್ಲೈನ್ಸ್ ಒಳಗಡೆ ಕ್ವಶನ್ ಪೇಪರ್ ಇರುತ್ತೆ, ಪ್ಲೀಸ್ ಆನ್ಸರ್ ಇಟ್. ಮತ್ತೆ ಮಕ್ಕಳಿಗೆ ಹೇಳ್ಬೇಕಾಗಿರೋದು, ಬೋರ್ಡ್ ಕ್ವಶನ್ ಪೇಪರ್ ನ ರೆಡಿ ಮಾಡೋದು ಬೆಟರ್ ರಿಸಲ್ಟ್ಸಿಗೋಸ್ಕರನೇ ಹೊರತು ಬೋರ್ಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಫೇಲ್ ದ ಸ್ಟೂಡೆಂಟ್ಸ್. ಸೊ ಮಕ್ಕಳಿಗೆ ನಾವು ಹೇಳ್ಬೇಕಾಗಿರೋದು, ಬೋರ್ಡ್ ಈಸ್ ಅವರ್ ಫ್ರೆಂಡ್, ಇಟ್ ಈಸ್ ನಾಟ್ ಎನ್ ಎನಿಮಿ. ಕ್ವಶನ್ ಪೇಪರ್ ಈಸ್ ಅವರ್ ಫ್ರೆಂಡ್, ಕ್ವಶನ್ ಪೇಪರ್ ಈಸ್ ನಾಟ್ ಅವರ್ ಎನಿಮಿ. ಸೊ ಪ್ಲೀಸ್ ಕಮ್ಯುನಿಕೇಟ್ ದಟ್. ಅಂಡ್ ನಿಮ್ಮಲ್ಲಿ ಪರ್ಟಿಕ್ಯುಲರ್ಲಿ ದೇರ್ ಕುಡ್ ಬಿ ಸಮ್ ಗುಡ್ ಸ್ಟೂಡೆಂಟ್ಸ್ ಹೂ ಆಲ್ವೇಸ್ ಹ್ಯಾವ್ ಅ ಗುಡ್ ರೀಸನಿಂಗ್ ಅಬಿಲಿಟಿ. ಅವರೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆಸ್ಕ್ ದೆಮ್ ಟು ರೀಡ್ ದ ಇನ್ಸ್ಟ್ರಕ್ಷನ್. ಲೆಟ್ ದೆಮ್ ಡೆವಲಪ್ ದ ಥಿಂಕಿಂಗ್ ಸ್ಕಿಲ್, ಕ್ವಶನಿಂಗ್ ಸ್ಕಿಲ್. ಒಳ್ಳೆ ಸ್ಟೂಡೆಂಟ್ ನ ಲಕ್ಷಣ ಕ್ವಶನ್ ಮಾಡೋದು. ಸೊ ಲೆಟ್ ದೆಮ್ ಡೆವಲಪ್ ದಟ್ ಥಿಂಗ್ ಆಲ್ಸೋ. ಸಪೋಸ್ ನಾಳೆ ಕ್ವಶನ್ ಪೇಪರ್ ನಲ್ಲಿ ತಪ್ಪೇ ಆಯ್ತು ಅಂತ ಇಟ್ಕೊಳ್ಳಿ, ಸ್ಟೂಡೆಂಟ್ ಶುಡ್ ಬಿ ಇನ್ ಎ ಪೊಸಿಷನ್ ಟು ಪಾಯಿಂಟ್ ಔಟ್ ದ ಮಿಸ್ಟೇಕ್. ಈ ಇನ್ಸ್ಟ್ರಕ್ಷನ್ ಇತ್ತು ಬಟ್ ದಿಸ್ ಕ್ವಶನ್ ಇಸ್ ನಾಟ್ ಪ್ರಾಪರ್ ಬಿಕಾಸ್ ಆಫ್ ದಿಸ್ ಅಂತ ಹೇಳಿ. ಸೊ ನೀಡ್ ನಾಟ್ ಟು ವರಿ. ಮಕ್ಕಳಲ್ಲಿ ತುಂಬಾ ಭಯನ ಕ್ರಿಯೇಟ್ ಮಾಡುವಂತ ಅಗತ್ಯ ಇಲ್ಲ. ಸೊ ಫಸ್ಟ್ ನಾವು ಕ್ಲಿಯರ್ ಆಗ್ಬೇಕು. ಸಿ, ನಾವು ನಮ್ಮ ಹತ್ರ ಇರೋ 60-20 ಸ್ಟೂಡೆಂಟ್ಸ್ ಬಗ್ಗೆ, 100 ಸ್ಟೂಡೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಜಸ್ಟ್ ಥಿಂಕ್, ಕರ್ನಾಟಕ ಸ್ಕೂಲ್ ಇವ್ಯಾಲ್ಯೂಯೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಈಸ್ ಟೆಸ್ಟಿಂಗ್ ಅರೌಂಡ್ 4 to 6 lakh ಸ್ಟೂಡೆಂಟ್ಸ್. ನಾವು 100 ಜನಕ್ಕೆ ಎಷ್ಟು ಕೇರ್ ಮಾಡ್ತೀವಿ ಅಂದ್ರೆ, ಬೋರ್ಡ್ ಇನ್ನೆಷ್ಟು ಕೇರ್ ಮಾಡುತ್ತೆ ಫಾರ್ ಸೋ ಮೆನಿ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್. ಸೊ ಬೋರ್ಡ್ ಕೂಡ ರೆಸ್ಪಾನ್ಸಿಬಲ್ ಆಗಿರುತ್ತೆ, ನಮ್ಮಷ್ಟೇ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಆ ಫಿಯರ್ ಫ್ಯಾಕ್ಟರ್ ಅನ್ನ ಸ್ಟೂಡೆಂಟ್ಸ್ ಮೈಂಡ್ಗೆ ಹೋಗದಂಗೆ ನೋಡ್ಕೊಳ್ಬೇಕು. ಅಂಡ್ ಫ್ರಮ್ ಫಾರ್ ಅಸ್ ಆಲ್ಸೋ ವಿ ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಥಿಂಗ್ಸ್ ಕ್ಯಾನ್ ನೆವರ್ ಗೋ ರಾಂಗ್ ಕಂಪ್ಲೀಟ್ಲಿ ಬಿಕಾಸ್ ಬೋರ್ಡ್ ಕೇರ್ ಫಾರ್ ದಿ ಸ್ಟೂಡೆಂಟ್ಸ್. ಈಗ ಹೇಗೆ ನಿಮ್ಮ ಪ್ರೈಸ್ ಇಷ್ಟೆಲ್ಲ ಕೇರ್ ತಗೊಂಡು ನಿಮ್ಮನ್ನೆಲ್ಲ ಗೈಡ್ ಮಾಡ್ಲಿಕ್ಕೆ ಈ ವ್ಯವಸ್ಥೆ ಮಾಡಿದ್ಯೋ, ಗವರ್ಮೆಂಟ್ ಆಲ್ಸೋ ವಾಂಟ್ಸ್ ಇಟ್, ಡಿಪಾರ್ಟ್ಮೆಂಟ್ ಆಲ್ಸೋ ಅದನ್ನೇ ಕೇಳುತ್ತೆ. ವಿ ಶುಡ್ ಟೆಲ್ ದ ಸ್ಟೂಡೆಂಟ್ಸ್, ಬೋರ್ಡ್ ಈಸ್ ಅವರ್ ಫ್ರೆಂಡ್, ಕ್ವಶನ್ ಪೇಪರ್ ಈಸ್ ಅವರ್ ಫ್ರೆಂಡ್. ಇಟ್ಸ್ ಅ ನ್ಯೂ ಪ್ಯಾಟರ್ನ್ ಬಟ್ ಇಟ್ ಈಸ್ ಇನ್ ಫೇವರ್ ಆಫ್ ಯು. ಇಟ್ ಈಸ್ ಯುವರ್ ಫ್ರೆಂಡ್. ನೆವರ್ ಫಿಯರ್ ಇಟ್. ಪಾಠಗಳಿದೆ, ಓದ್ಕೊಳ್ಳಿ. ಕ್ವಶನ್ಸ್ ಈ ರೀತಿ ಬರ್ಬೋದು, ಸಿದ್ಧ ಆಗಿರಿ. ಕ್ವಶನ್ ಪೇಪರ್ ನಿಮ್ಮನ್ನ ಚಾಲೆಂಜ್ ಮಾಡುತ್ತೆ, ನೀವು ಅದಕ್ಕೆ ಉತ್ತರ ಬರೀರಿ. ಆಲ್ ದ ಬೆಸ್ಟ್. ಈ ಅಪ್ರೋಚ್ ಅಲ್ಲಿ ನಾವು ಅವನ್ನ ಹ್ಯಾಂಡಲ್ ಮಾಡಬೇಕು. ಇದೇನೋ ದೊಡ್ಡ ಬದಲಾವಣೆ ಆಗಿದೆ ಅನ್ನೋದನ್ನ ಅವ್ರಿಗೆ ಹೇಳ್ಬಾರ್ದು. ನೀವು ಯಾರು ಹೇಳಿಲ್ಲ ಅಂತ ಅನ್ಕೊಳ್ತೇನೆ. ಏನಾದ್ರೂ ಡೌಟ್ಸ್ ಇದ್ರೆ ಐ ಥಿಂಕ್ ದಿಸ್ ಕ್ವಶನ್ ಬ್ಯಾಂಕ್ ವಿಲ್ ಆಲ್ಸೋ ಸಾಲ್ವ್ ಇಟ್. ಐ ಥಿಂಕ್ ಐ ಹ್ಯಾವ್ ಮೇಡ್ ಮೈ ಪಾಯಿಂಟ್. ಇಫ್ ಎನಿ ಅದರ್ ಥಿಂಗ್ಸ್ ಆರ್ ದೇರ್, ಸೊ ಯು ಆರ್ ಪ್ಲೀಸ್ ಫ್ರೀ ಟು ಆಸ್ಕ್. ಕನ್ನಡದಲ್ಲೇ ಕೇಳಿ. ಲೆಟ್ ಅಸ್ ಸ್ಪೀಕ್ ಇನ್ ಕಾನ್ವರ್ಸ್ ಇನ್ ಕನ್ನಡ, ನೋ ಇಶ್ಯೂಸ್. ಕ್ವೆಶನ್ಸ್ ಏನಾದ್ರು ಕೇಳೋದಿದ್ಯಾ? ಇಲ್ಲ ಅನ್ಕೋತೀನಿ ಸರ್. ಓಕೆ ಮೇಡಮ್, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ. ಲಿಂಕರ್ಸ್ ವಿಚಾರಕ್ಕೆ ಐ ಆಮ್ ಟಾಕಿಂಗ್ ಅಬೌಟ್ 1 minute, ಸಾರಿ. ಲಿಂಕರ್ಸ್ ನ ಪ್ಯಾರಾಗ್ರಾಫ್ ರೂಪದಲ್ಲಿ ಆನ್ಸರ್ ಮಾಡ್ಬೇಕಾ ಅಥವಾ ಅಂಡರ್ಲೈನ್? ದಟ್ಸ್ ವಾಟ್ ಐ ಟೋಲ್ಡ್ ಯು. ಲಿಂಕರ್ಸ್ಗೆ ಆಲ್ರೆಡಿ ಅಲ್ಲೊಂದು ಎಕ್ಸಿಸ್ಟಿಂಗ್ ಪ್ಯಾರಾಗ್ರಾಫ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಅದನ್ನ ಮಕ್ಕಳು ಹಾಗೇ ಬರೆದು ಆ ಬ್ಲಾಂಕ್ ಅನ್ನ ಏನು ರೈಟ್ ಲಿಂಕರ್ ಇಂದ ಫಿಲ್ ಮಾಡಿರ್ತಾರೆ ಅದನ್ನ ಪ್ರಾಪರ್ ಆಗಿ ಅಂಡರ್ಲೈನ್ ಮಾಡಿ. ತುಂಬಾ ಸರಿ ಮಕ್ಕಳು ಅದನ್ನ ಮಿಸ್ ಮಾಡ್ತಾರೆ. ಅಷ್ಟು ಕ್ಲಾರಿಟಿ ಇಲ್ಲ ಮೇಡಮ್ ಹೇಳಿ.
ಸೊ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಅಷ್ಟೇ ಪ್ರಶ್ನೆಗಳಿತ್ತು. ಐ ಥಿಂಕ್ ಇನ್ನೇನಾದ್ರೂ ಕ್ವಶನ್ ಇದ್ರೆ ತಗೊಳ್ಳೋಣ. ಕ್ವೆಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ ಇವರು. 904 ಹಾ 904 ಅಲ್ಲೊಂದು ಮೀಟಿಂಗ್. ಓಕೆ ಸರ್, ಹಾಗಾದ್ರೆ ಸೆಷನ್ ಮುಗಿಸ್ಬೋದು Sir, ಸರ್? sir, I ಹಾ have ಹಾ a small question, ಹೇಳಿ. sir. ಹಾ Since ನಾವು ಹೇಳಿ. ಹೆಚ್ಚಾಗಿ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಾಗಿ ಸೈನ್ಸ್ ಮಕ್ಕಳು ಇರೋದ್ರಿಂದ ಸೈನ್ಸ್ ಮಕ್ಕಳು ಹೆಚ್ಚಾಗಿ ಕೋರ್ ಸಬ್ಜೆಕ್ಟ್ಸ್ ಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಅದಕ್ಕೆ ಹೆಚ್ಚಿನ ಒಂದು ಟೈಮ್ ಅನ್ನ ಅವರು ಡೆಡಿಕೇಟ್ ಮಾಡ್ತಾರೆ. That's where we find some issues to make them get involved in giving at least required time for the preparation of languages and all these things. ಬಟ್ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುದಿಲ್ಲ. ಲ್ಯಾಂಗ್ವೇಜ್ ಏನ್ ಬಿಡಪ್ಪ, ಲ್ಯಾಂಗ್ವೇಜ್ ನಾವು ಬರೋದು ಹೆಂಗೋ ಒಂದು ಪಾಸ್ ಆಗಿಬಿಡ್ತೀವಿ ಅಂತ ಅಂದ್ಕೊಂಡಾಗ ಅದೊಂದು ಮೈಂಡ್ ಸೆಟ್ ಇದೆ ಅಲ್ಲ, ಅದಕ್ಕೆ ತಾವು ವುಡ್ ಯು ಲೈಕ್ ಟು ಸಜೆಸ್ಟ್ ಎನಿಥಿಂಗ್ ಫಾರ್ ಆಲ್ ಆಫ್ ಅಸ್ ಸೊ ದಟ್ ವಿ ಕ್ಯಾನ್ ಇನ್ಸ್ಪೈರ್ ಸ್ಟೂಡೆಂಟ್ಸ್ ಟು ವರ್ಕ್ ಮೋರ್ ಆನ್ ದೇರ್ ಲ್ಯಾಂಗ್ವೇಜ್? ಸರ್ ಈಗ ಲೆಟಸ್ ಗೋ ಲೈಕ್ ದಿಸ್. ಅವರು ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಸ್ಕೋರ್ ಮಾಡಿ ವಾಟ್ ದೇ ವಾಂಟ್ ಟು ಡೂ. I mean, but let us put the question. What they want to become. Let us say a doctor. ಹಾ ಸರ್. Okay. ಈಗ ನೀವು ಡಾಕ್ಟರ್ಗಳ ಹತ್ರ ಹೋಗ್ತೀವಿ. ನಾವ್ ಯಾರಾದ್ರೂ ಆ ಡಾಕ್ಟರ್ನ ಮಾರ್ಕ್ಸ್ ಎಷ್ಟು ಅಂತ ಕೇಳಿದೀವ? ಇಲ್ಲ ಸರ್, ಕೇಳಿಲ್ಲ. ಅವ್ರ ರ್ಯಾಂಕ್ ಬಂದಿದಾರ ಕೇಳಿದೀವ? ಇಲ್ಲ ಸರ್. ಇಲ್ಲ. ಡಾಕ್ಟರ್ ಹತ್ರ ನಾವು ಹೋಗೋದು ಎರಡು ಕಾರಣ. ಒಂದು, ಅವ್ರು ನಮ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನಮ್ಗೆ ಸಮಾಧಾನ ಮಾಡ್ತಾರೆ, ನಮ್ ಕಾಯಿಲೆ ವಾಸಿ ಮಾಡ್ತಾರೆ. ನಮ್ಮನ್ನ ಸಮಾಧಾನ ಮಾಡಿದ್ದು, ನಮ್ ಕಾಯಿಲೆನ ಅರ್ಥ ಮಾಡ್ಕೊಂಡಿದ್ದು ಅವ್ರು ಯಾವ್ದ್ರ ಮೂಲಕ? ಭಾಷೆ ಮೂಲಕ. ಎಸ್. ಸೊ ಇಲ್ಲಿ ಡಾಕ್ಟರ್ ಪ್ರಾಕ್ಟೀಸಿಗೆ ಕೆಲ್ಸಕ್ಕೆ ಬರ್ತಾ ಇರೋದು ಲ್ಯಾಂಗ್ವೇಜ್, ನಾಟ್ ದ ಮಾರ್ಕ್ಸ್. ಹೌದು ಸರ್. ಮಾರ್ಕ್ಸ್ ಅವ್ರನ್ನ ಡಾಕ್ಟರ್ ಮಾಡುತ್ತಷ್ಟೇ. ಪ್ರೊಫೆಷನಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದು ಕಮ್ಯುನಿಕೇಶನ್, ಲ್ಯಾಂಗ್ವೇಜ್. ಸೊ ನಿಮ್ಮ ಹತ್ರ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಯು ಮೇ ಬಿ ಫಸ್ಟ್ ರ್ಯಾಂಕ್ ಇನ್ MBBS, ಬಟ್ ಯು ಕೆನಾಟ್ ಕಮ್ಯುನಿಕೇಟ್ ವಿತ್ ದ ಪೇಷಂಟ್. You will never get a single patient. That's true, sir. So language is your blood. Sir. I think you can find such anecdotes and motivate. Okay. Thank you so much, sir. Okay. I think ಬೇರೆ ಏನು ಕ್ವಶನ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಸೊ ರ್ಯಾಪ್ ಅಪ್. ಸೊ ಏನು ಈ ನ್ಯೂ ಪ್ಯಾಟರ್ನ್ ಏನಿದೆ, ಇಟ್ ಇಸ್ ಆಕ್ಚುಲಿ ಸ್ಟೂಡೆಂಟ್ ಫ್ರೆಂಡ್ಲಿ ಅಂಡ್ ಇಂಟರ್ನಲ್ ಚಾಯ್ಸಸ್ ಜಾಸ್ತಿ ಇರೋದ್ರಿಂದ ಸ್ಟೂಡೆಂಟ್ಸ್ ಹ್ಯಾವ್ ಗಾಟ್ ಮೋರ್ ಲಿಬರ್ಟಿ ಅಂಡ್ ಮೋರ್ ಸ್ಪೇಸ್. ಅಂಡ್ there is one chat, it's coming like time vicharadalli. Already I have told you, students have got more time this time. For each mark they have got 2 minutes to write. So there are 3 things for us to keep in mind as teachers. There should be no fear creation among the students. We should tell them that this question paper, though it appears to be new, but it is your friend. It has got more choices and you have got more space to score. Then the second thing for us to see is prepare the students in a positive way. And the third thing is to read circular issued by the KSEAB, then guidelines issued by the KSEAB along with the blueprint, and also the latest question bank. So if you keep these things in mind, I think next 40 days will be very useful for the students so that they can do well
from March 1st onwards. So thank you all for this wonderful opportunity, and I wish you all the best for your students and for you. And hopefully, last time you had 40% or 45% of your students in the highest category. Let's say make it that 85% this time. So thank you very much. Thank you for this opportunity, ma'am. Thank you so much, sir. Thank you so much, sir. Thank you, sir. Thank you, sir. Thank you, sir. Thank you. Thank you, sir. Thank you, sir. Thank you. Thank you, sir. Okay. Thank you, sir. Radhika madam.